ನಮಸ್ಕಾರ, ನಾನು ನಿಮ್ಮ ಅನುಷಿತ್ ದೇವರನವದಗಿ. ಅನುಷಿತ್ ಪಾಲಿಟಿ ಕ್ಲಾಸಸ್ಗೆ ಸ್ವಾಗತ. ಸ್ನೇಹಿತರೆ, ತರಗತಿಯನ್ನು ಆರಂಭಗೊಳಿಸುವುದಕ್ಕಿಂತ ಪೂರ್ವದಲ್ಲಿ ನಮ್ಮ ಸಂಸ್ಥೆಯ ಬಗ್ಗೆ ತಿಳಿದುಕೊಳ್ಳೋಣ. ವಿದ್ಯಾಸಾರಥಿ PU ಸ್ಟಡಿ ಸರ್ಕಲ್ ಸಿಂದಗಿ, ಸ್ಥಳ ಜ್ಞಾನಭಾರತಿ ಪದವಿ ಪೂರ್ವ ಕಾಲೇಜು, ಬಸವನಗರ, ಸಿಂದಗಿ. ಸ್ನೇಹಿತರೆ, ಈಗಾಗಲೇ ನಮ್ಮ ಸಂಸ್ಥೆಯಲ್ಲಿ ಪ್ರವೇಶಾತಿ ಪ್ರಕ್ರಿಯೆಯನ್ನು ಆರಂಭಗೊಳಿಸಲಾಗಿದೆ. ಮಾರ್ಚ್ 1, 2025 ತರಗತಿಯನ್ನು ಆರಂಭಗೊಳಿಸಲಾಗುವುದು. ಆಸಕ್ತಿ ಇರುವಂಥ ವಿದ್ಯಾರ್ಥಿಗಳು ಉಚಿತವಾಗಿ 1 ವಾರ ತರಗತಿಗೆ ಹಾಜರಾಗಿ ನಮ್ಮ ಸಂಸ್ಥೆಯ ಉಪನ್ಯಾಸಕರಿಂದ ಬೋಧನಾ ಗುಣಮಟ್ಟವನ್ನು ನಿಮಗೆ ಇಷ್ಟವಾದರೆ ನಮ್ಮ ಸಂಸ್ಥೆಯಲ್ಲಿ ತರಗತಿಯನ್ನು ಪಡೆದುಕೊಳ್ಳುವುದಕ್ಕೆ ಅವಕಾಶವನ್ನು ಕಲ್ಪಿಸಿ ಕೊಡಲಾಗುವುದು. ಸ್ನೇಹಿತರೆ, ಪ್ರತಿದಿನ ರಾತ್ರಿ 9 ಗಂಟೆಗೆ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಿರುವ ಯಾವ ಸಂವಿಧಾನಕ್ಕೆ? ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಿರುವ 30 ಪ್ರಶ್ನೆಗಳನ್ನು ಕ್ವಿಜ್ ನಡೆಸಲಾಗುವುದು. ಯಾವ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅಂದರೆ ಅನುಷಿತ್ ಪಾಲಿಟಿ ಕ್ಲಾಸಸ್ ಟೆಲಿಗ್ರಾಮ್ ಗ್ರೂಪ್ ಏನೈತಲ್ಲ, ಈ ಗ್ರೂಪ್ನಲ್ಲಿ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಿರುವ 30 ಪ್ರಶ್ನೆಗಳನ್ನು ಪ್ರತಿದಿನ ರಾತ್ರಿ 9 ಗಂಟೆಗೆ ಕ್ವಿಜ್ ಅನ್ನು ನಡೆಸಲಾಗುವುದು. ಆಸಕ್ತಿ ಇರುವಂಥ ವಿದ್ಯಾರ್ಥಿಗಳು ಟೆಲಿಗ್ರಾಮ್ನಲ್ಲಿ ಜಾಯಿನ್ ಆಗುವುದರ ಮುಖಾಂತರ ಕ್ವಿಜ್ನಲ್ಲಿ ಭಾಗವಹಿಸಬಹುದು. ಸ್ನೇಹಿತರೆ, ಇಂದಿನ ಸಂಚಿಕೆಯಲ್ಲಿ ನಾವು ಯಾವ ವಿಷಯಗಳ ಬಗ್ಗೆ ಅಧ್ಯಯನ ಮಾಡೋಣ ಅಂದರೆ, ನಮ್ಮ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವ 5ನೇ ಅಧ್ಯಾಯ, ದ್ವಿತೀಯ PUC ರಾಜ್ಯಶಾಸ್ತ್ರ ಪಠ್ಯಕ್ರಮದಲ್ಲಿರ್ತಕ್ಕಂಥ 5ನೇ ಅಧ್ಯಾಯ, ರಾಷ್ಟ್ರ ನಿರ್ಮಾಣ ಮತ್ತು ಪ್ರಜಾಪ್ರಭುತ್ವ ಎದುರಿಸುತ್ತಿರುವ ಸವಾಲುಗಳು. ರಾಷ್ಟ್ರ ನಿರ್ಮಾಣ ಮತ್ತು ಪ್ರಜಾಪ್ರಭುತ್ವ ಎದುರಿಸುತ್ತಿರುವ ಸವಾಲುಗಳು. ಈ 5ನೇ ಅಧ್ಯಾಯದಲ್ಲಿರ್ತಕ್ಕಂಥ ಬಹು ಆಯ್ಕೆ ಪ್ರಶ್ನೆಗಳ ಬಗ್ಗೆ ನೋಡೋಣ. ಯಾವ ಆಯ್ಕೆಯ ಪ್ರಶ್ನೆಗಳು? ಬಹು ಆಯ್ಕೆಯ ಪ್ರಶ್ನೆಗಳ ಬಗ್ಗೆ ನೋಡೋಣ. ಹಾಗಾದರೆ ಮೊದಲನೇ ಪ್ರಶ್ನೆ ಯಾವುದು? ರಾಷ್ಟ್ರ ನಿರ್ಮಾಣದ ಪ್ರಕ್ರಿಯೆಯು ಈ ಒಪ್ಪಂದದಿಂದ ಮೂಡಿ ಬಂದಿತು. ಮೊದಲನೇ ಪ್ರಶ್ನೆ ಯಾವ ರೀತಿ ಐತಿ ಅಂದರೆ, ರಾಷ್ಟ್ರ ನಿರ್ಮಾಣದ ಪ್ರಕ್ರಿಯೆಯು ಈ ಒಪ್ಪಂದದಿಂದ ಮೂಡಿ ಬಂದಿತ್ತು. ಮೊದಲನೇ ಆಯ್ಕೆ ಯುಟ್ರಿಚ್ ಒಪ್ಪಂದ ಅಂತ ಹೇಳ್ತೈತಿ. ಎರಡನೇ ಆಯ್ಕೆ ವೆಸ್ಟ್ಫಾಲಿಯಾ ಒಪ್ಪಂದ ಅಂತ ಹೇಳ್ತೈತಿ. ಮೂರನೇ ಆಯ್ಕೆ ಪಂಚಶೀಲ ಒಪ್ಪಂದ ಅಂತ ಹೇಳ್ತೈತಿ. ನಾಲ್ಕನೇ ಆಯ್ಕೆ ತಾಸ್ಕೆಂಟ್ ಒಪ್ಪಂದ. ಈ 4 ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾದ ಆಯ್ಕೆಯಾಗಿದೆ ಅಂದರೆ ವೆಸ್ಟ್ಫಾಲಿಯಾ ಒಪ್ಪಂದ ಏನೈತಲ್ಲ, ಈ ಬಿ ಆಯ್ಕೆ ಸರಿಯಾದ ಆಯ್ಕೆಯಾಗಿದೆ. ವೆಸ್ಟ್ಫಾಲಿಯಾ ಒಪ್ಪಂದ. ಈ ರಾಷ್ಟ್ರ ನಿರ್ಮಾಣದ ಪ್ರಕ್ರಿಯೆಯು ಈ ಒಪ್ಪಂದದಿಂದ ಮೂಡಿ ಬಂದಿತ್ತು. ಯಾವ ಒಪ್ಪಂದದಿಂದ ಅಂದರೆ ವೆಸ್ಟ್ಫಾಲಿಯಾ ಒಪ್ಪಂದ ಏನೈತಲ್ಲ, ಈ ವೆಸ್ಟ್ಫಾಲಿಯಾ ಒಪ್ಪಂದ 1648ರಲ್ಲಿ ನಡೆಯಿತು. ಎಷ್ಟರಲ್ಲಿ ನಡೆಯಿತು? 1648ರಲ್ಲಿ ವೆಸ್ಟ್ಫಾಲಿಯಾ ಒಪ್ಪಂದ ನಡೆಯಿತು. ಈ ವೆಸ್ಟ್ಫಾಲಿಯಾ ಒಪ್ಪಂದದಿಂದ ರಾಷ್ಟ್ರ ನಿರ್ಮಾಣ ಅನ್ನುವಂಥ ಪ್ರಕ್ರಿಯೆಯು ಮೂಡಿ ಬಂದಿತ್ತು. ಇದು ಸಹಿತ ಎಕ್ಸಾಮ್ನ ಕೇಳಿರ್ತಕ್ಕಂಥ ಪ್ರಶ್ನೆ. ನೆಕ್ಸ್ಟ್ ಏನಪ್ಪ ಅಂದರೆ, ರಾಷ್ಟ್ರ ಎಂದರೇನು ಅಂತ ಪ್ರಶ್ನೆ ಮಾಡ್ತಾನೆ ಅವಾಗ. ರಾಷ್ಟ್ರ ಎಂದರೇನು ಅಂದರೆ, ಒಂದು ನಿರ್ದಿಷ್ಟ ಭೂಪ್ರದೇಶದಲ್ಲಿ ನೆಲೆಸಿದ್ದು ರಾಜಕೀಯ ಸ್ವಾತಂತ್ರ್ಯ ಪಡೆದಿರುವ ಸಮಾನ ಮನಸ್ಕರಿಂದ ಕೂಡಿರುವ ಜನಸಮೂಹವೇ ರಾಷ್ಟ್ರ ಎಂದು ಕರೆಯಲಾಗುವುದು. ರಾಷ್ಟ್ರ ಎಂದರೆ ಒಂದು ನಿರ್ದಿಷ್ಟ ಭೂಪ್ರದೇಶದಲ್ಲಿ ರಾಜಕೀಯ ಸ್ವಾತಂತ್ರ್ಯವನ್ನು ಪಡೆದಿರುವ ಸಮಾನ ಮನಸ್ಕರಿಂದ ಕೂಡಿರುವ ಜನಸಮೂಹವೇ ರಾಷ್ಟ್ರ ಎಂದು ಕರೆಯಲಾಗುವುದು. ಸ್ನೇಹಿತರೆ, ಇದು ಸಹಿತ ಅವಾಗವಾಗ ಎಕ್ಸಾಮ್ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆವಾಗಿದೆ. ಇನ್ನು ಎರಡನೇ ಪ್ರಶ್ನೆಗೆ ನೋಡೋಣ. ಎರಡನೇ ಪ್ರಶ್ನೆ ಯಾವ ರೀತಿ ಐತಿ?
ಏನು ಹೇಳ್ತೈತಿ ಎರಡನೇ ಪ್ರಶ್ನೆ ಅಂದರೆ, ಈ ಕೆಳಗಿನ ಚಿತ್ರವನ್ನು ಪರಿಗಣಿಸಿ. ಯಾವ ಚಿತ್ರ? ಈ ಕೆಳಗಿನ ಚಿತ್ರವನ್ನು ಪರಿಗಣಿಸಿ ಮತ್ತು ಜನಾಂಗೀಯ ನಾಡು ಎಂದು, ಯಾವ ನಾಡು? ಜನಾಂಗೀಯ ನಾಡು ಎಂದು ವರ್ಣಿಸಿರುವ ರಾಷ್ಟ್ರವನ್ನು ಗುರುತಿಸಿ. ಈ ಕೆಳಗಿನ ಚಿತ್ರವನ್ನು ಪರಿಗಣಿಸಿ ಮತ್ತು ಜನಾಂಗೀಯ ನಾಡು ಎಂದು ವರ್ಣಿಸಿರುವ ರಾಷ್ಟ್ರವನ್ನು ಗುರುತಿಸಿ ಅಂತ ಕೊಡಲಾಗಿದೆ. ಈ 4 ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾದ ಆಯ್ಕೆಯಾಗಿದೆ? ಮೊದಲನೇ ಆಯ್ಕೆ ಉತ್ತರ ಆಫ್ರಿಕಾ. ಯಾವ ಆಫ್ರಿಕಾ? ಉತ್ತರ ಆಫ್ರಿಕಾ. ಎರಡನೇ ಆಯ್ಕೆ ದಕ್ಷಿಣ ಆಫ್ರಿಕಾ. ಮೂರನೇ ಆಯ್ಕೆ ದಕ್ಷಿಣ ಅಮೇರಿಕಾ. ನಾಲ್ಕನೇ ಆಯ್ಕೆ ಭಾರತ. ಈ 4 ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾದ ಆಯ್ಕೆಯಾಗಿದೆ ಅಂದರೆ ಎರಡನೇ ಆಯ್ಕೆ ದಕ್ಷಿಣ ಆಫ್ರಿಕಾ. ಜನಾಂಗೀಯ ನಾಡು ಎಂದು ಯಾವ ರಾಷ್ಟ್ರಕ್ಕೆ ಕರೆಯಲಾಗುತ್ತದೆ ಅಂದರೆ ದಕ್ಷಿಣ ಆಫ್ರಿಕಾ ರಾಷ್ಟ್ರಕ್ಕೆ ಕರೆಯಲಾಗುತ್ತದೆ. ಸ್ನೇಹಿತರೆ, ಇನ್ನಿತರ ಹಲವಾರು ರಾಷ್ಟ್ರಗಳು ತಂದಾಗಿರ್ತಕ್ಕಂಥ ಗುಣವನ್ನು ಹೊಂದಿದೆ. ಈ ದಕ್ಷಿಣ ಆಫ್ರಿಕಾ ರಾಷ್ಟ್ರ ಯಾವ ರೀತಿ ಜನಾಂಗೀಯ ನಾಡನ್ನು ತನ್ನ ಗುಣವನ್ನು ಹೊಂದಿದೆ ಅಲ್ಲ, ಅದೇ ರೀತಿ ಇತರೆ ರಾಷ್ಟ್ರಗಳು ತನ್ನ ಮಣ್ಣಿನ ಗುಣಗಳನ್ನು ಹೊಂದಿದೆ. ಹಾಗಾದರೆ ಯಾವ ಯಾವ ರಾಷ್ಟ್ರಗಳು ನೋಡುವುದಾದರೆ, ಇಂಗ್ಲೆಂಡ್ ಅನ್ನುವಂಥ ರಾಷ್ಟ್ರ ಐತಿ. ಈ ಇಂಗ್ಲೆಂಡ್ ರಾಷ್ಟ್ರ ಯಾವ ರೀತಿ ಹೊಂದೈತಪ್ಪ ಅಂದರೆ ಸಾಂಪ್ರದಾಯಿಕ ಗುಣವನ್ನು ಹೊಂದೈತಿ. ಯಾವದಾಯಿಕ? ಸಾಂಪ್ರದಾಯಿಕ ಗುಣವನ್ನು ಹೊಂದೈತಿ. ಇನ್ನು ಅಮೇರಿಕಾ ಅನ್ನುವಂಥ ರಾಷ್ಟ್ರ, ಅಮೇರಿಕಾ ಅನ್ನುವಂಥ ರಾಷ್ಟ್ರ ಇದು ಸಹಿತ ಸಂಪೂರ್ಣ ಸ್ವಾತಂತ್ರ್ಯ ಗುಣವನ್ನು ಹೊಂದೈತಿ. ಯಾವ ಗುಣ? ಸಂಪೂರ್ಣ ಸ್ವಾತಂತ್ರ್ಯ. ಯಾವ ತಂತ್ರ್ಯ? ಸಂಪೂರ್ಣ ಸ್ವಾತಂತ್ರ್ಯ ಗುಣವನ್ನು ಹೊಂದೈತಿ. ಇನ್ನು ಆಫ್ರಿಕಾ ರಾಷ್ಟ್ರ ಜನಾಂಗೀಯ ನಾಡು ಎಂದು ಕರೀತಾರೆ. ಇನ್ನು ಆಸ್ಟ್ರೇಲಿಯಾ ರಾಷ್ಟ್ರ ಏನೈತಲ್ಲ, ಈ ಆಸ್ಟ್ರೇಲಿಯಾ ರಾಷ್ಟ್ರ ಯಾವ ಗುಣವನ್ನು ಹೊಂದಿದೆ ಅಂದರೆ ಮೂಲ ನಿವಾಸಿತನ. ಯಾವತನ? ಮೂಲ ನಿವಾಸಿತನ ಗುಣವನ್ನು ಹೊಂದಿದೆ. ನೆಕ್ಸ್ಟ್ ಏನಪ್ಪ ಅಂದರೆ ಈ ಭಾರತ ರಾಷ್ಟ್ರ ಏನೈತಲ್ಲ, ಈ ಭಾರತ ರಾಷ್ಟ್ರ ವೈವಿಧ್ಯಮಯ ಸಂಸ್ಕೃತಿ ಗುಣವನ್ನು ಹೊಂದಿದೆ. ಯಾವಮಯ? ವೈವಿಧ್ಯಮಯ ಸಂಸ್ಕೃತಿ ಗುಣವನ್ನು ಹೊಂದಿದೆ. ಯಾಕೆ ಭಾರತ ರಾಷ್ಟ್ರಕ್ಕೆ ವೈವಿಧ್ಯಮಯ ಸಂಸ್ಕೃತಿ ಗುಣವನ್ನು ಹೊಂದಿದೆ ಯಾಕೆ ಕರೀತಾರ? ಭಾರತ ರಾಷ್ಟ್ರದಲ್ಲಿ ಇಸ್ಲಾಂ ಧರ್ಮದವರಿಗೆ ಅವಕಾಶ ಐತಿ, ಬೌದ್ಧ ಧರ್ಮದವರಿಗೆ ಅವಕಾಶ ಐತಿ, ಪಾರ್ಸಿ ಧರ್ಮದವರಿಗೆ ಅವಕಾಶ ಐತಿ, ಜೈನ ಧರ್ಮದವರಿಗೆ ಅವಕಾಶ ಐತಿ, ಕ್ರಿಶ್ಚಿಯನ್ ಧರ್ಮದವರಿಗೆ ಅವಕಾಶ ಐತಿ, ಸಿಖ್ ಧರ್ಮದವರಿಗೆ ಅವಕಾಶ ಐತಿ. ಇನ್ನಿತರೆ ಹಲವಾರು ಧರ್ಮಗಳನ್ನು ಒಳಗೊಂಡಿರ್ತಕ್ಕಂಥ ರಾಷ್ಟ್ರ ಯಾವುದಪ್ಪ ಅಂದರೆ ನನ್ನ ಭಾರತ ರಾಷ್ಟ್ರ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಈ ಭಾರತ ರಾಷ್ಟ್ರದಲ್ಲಿ ಹಲವಾರು ಜಾತಿಗಳನ್ನು ನೋಡ್ಕೊಳ್ತೇವೆ, ಹಲವಾರು ಉಪಜಾತಿಗಳನ್ನು ನೋಡ್ಕೊಳ್ತೇವೆ, ಹಲವಾರು ಭಾಷೆಗಳನ್ನು ಸಹಿತ ನೋಡಿಕೊಳ್ಳಲಾಗುವುದು. ಭಾರತ ಸಂವಿಧಾನದ 25ನೇ ವಿಧಿಯ ಅನ್ವಯವಾಗಿ, ಭಾರತ ಸಂವಿಧಾನದ 25ನೇ ವಿಧಿಯ ಅನ್ವಯವಾಗಿ ಭಾರತದಲ್ಲಿರ್ತಕ್ಕಂಥ ನಾಗರಿಕರು ತನ್ನ ಆತ್ಮ ಸಾಕ್ಷಿಗೆ ಸರಿ ಎನಿಸಿದ ಧರ್ಮವನ್ನು ಸ್ವೀಕಾರ ಮಾಡಿಕೊಳ್ಳಬಹುದು. ಈ ಭಾರತ ರಾಷ್ಟ್ರದಲ್ಲಿ ಎಲ್ಲ ಧರ್ಮೀಯ ನಾಗರಿಕರಿಗೆ ಮುಕ್ತವಾಗಿ ಅವಕಾಶವನ್ನು ಒದಗಿಸಿಕೊಡಲಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಧರ್ಮದಲ್ಲಿರ್ತಕ್ಕಂಥ ಆಚರಣೆಗಳು ಬೇರೆ ಧರ್ಮದವರು ಅವರ ಆತ್ಮ ಸಾಕ್ಷಿಗೆ ಸರಿ ಎನಿಸಿದರೆ ಸ್ವೀಕರಿಸುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಅದಕ್ಕಾಗಿ ಈ ಭಾರತ ರಾಷ್ಟ್ರ ಏನೈತಲ್ಲ, ಇದು ವೈವಿಧ್ಯಮಯ ಸಂಸ್ಕೃತಿ ಕೂಡಿರ್ತಕ್ಕಂಥ ರಾಷ್ಟ್ರ, ಜಾತ್ಯತೀತ ತತ್ವಗಳಿಂದ ಕೂಡಿರ್ತಕ್ಕಂಥ ರಾಷ್ಟ್ರ, ಧರ್ಮ ನಿರಪೇಕ್ಷತ ತತ್ವಗಳಿಂದ ಕೂಡಿರ್ತಕ್ಕಂಥ ರಾಷ್ಟ್ರ ಯಾವುದಂದ್ರೆ ಈ ಭಾರತ ರಾಷ್ಟ್ರ. ಇದು ಎಕ್ಸಾಮ್ನಾಗ ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥ ಪ್ರಶ್ನೆ. ಇಂಗ್ಲೆಂಡ್ ಯಾವ ಗುಣವನ್ನು ಹೊಂದಿದೆ ಅಂದರೆ ಸಾಂಪ್ರದಾಯಿಕ ಗುಣವನ್ನು ಹೊಂದಿದೆ. ಅಮೇರಿಕಾ ಸಂಪೂರ್ಣ ಸ್ವಾತಂತ್ರ್ಯ, ಆಸ್ಟ್ರೇಲಿಯಾ ಮೂಲ ನಿವಾಸಿತನ, ಭಾರತ ವೈವಿಧ್ಯಮಯ ಸಂಸ್ಕೃತಿ, ದಕ್ಷಿಣ ಆಫ್ರಿಕಾ ಯಾವ ಗುಣವನ್ನು ಅಂದರೆ ಈ ಜನಾಂಗೀಯ ಗುಣವನ್ನು ಹೊಂದಿದೆ ಅಂತ ಹೇಳಬೇಕು. ಇನ್ನು ಮುಂದಿನ ಪ್ರಶ್ನೆಗಳ ಬಗ್ಗೆ ನೋಡೋಣ. ಮೂರನೇ ಪ್ರಶ್ನೆ ಯಾವುದು ನೋಡುವುದಾದರೆ ಜಾತಿ ಆಧಾರಿತ, ಯಾವ ಆಧಾರಿತ? ಜಾತಿ ಆಧಾರಿತ ಅಸಮಾನತೆಗೆ ಒಂದು ಕಾರಣವೆಂದರೆ, ಜಾತಿ ಆಧಾರಿತ ಅಸಮಾನತೆಗೆ ಒಂದು ಕಾರಣವೆಂದರೆ. ಈ 4 ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾದ ಆಯ್ಕೆಯಾಗಿದೆ ನೋಡುವುದಾದರೆ
ಮೊದಲನೇ ಆಯ್ಕೆ ಸಾಮಾಜಿಕ ಅಂತರ. ಯಾವ ಅಂತರ? ಸಾಮಾಜಿಕ ಅಂತರ. ಇನ್ನು ಎರಡನೇ ಆಯ್ಕೆ ಆರ್ಥಿಕ ಅಂತರ. ಮೂರನೇ ಆಯ್ಕೆ ಸಾಂಸ್ಕೃತಿಕ ಅಂತರ. ನಾಲ್ಕನೇ ಆಯ್ಕೆ ರಾಜಕೀಯ ಅಂತರ. ಈ 4 ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾದ ಆಯ್ಕೆಯಾಗಿದೆ ಅಂದರೆ ಈ ಸಾಮಾಜಿಕ ಅಂತರ ಏನೈತಲ್ಲ, ಈ ಎ ಆಯ್ಕೆ ಏನೈತಲ್ಲ, ಈ ಎ ಆಯ್ಕೆ ಸರಿಯಾದ ಆಯ್ಕೆಯಾಗಿದೆ. ಜಾತಿ ಆಧಾರಿತ ಅಸಮಾನತೆಗೆ ಒಂದು ಕಾರಣವೆಂದರೆ ಸಾಮಾಜಿಕ ಅಂತರ. ಸ್ನೇಹಿತರೆ, ಇನ್ನು 4ನೇ ಪ್ರಶ್ನೆ ಬಗ್ಗೆ ನೋಡೋಣ. 4ನೇ ಪ್ರಶ್ನೆ ಯಾವ ರೀತಿ ಹೇಳ್ತೈತಿ, ಏನು ಹೇಳ್ತೈತಿ ನೋಡುವುದಾದರೆ, ಅನಕ್ಷರತೆಯು ಒಂದು ಅಸ್ವಾತಂತ್ರ್ಯ ಎಂದು ಹೇಳಿದವರು. ಅನಕ್ಷರತೆಯು ಒಂದು ಅಸ್ವಾತಂತ್ರ್ಯ ಎಂದು ಹೇಳಿದವರು. ಅನಕ್ಷರತೆ ಅಂದರೆ ಏನು ಅದರ ಬಗ್ಗೆ ಮುಂದೆ ನೋಡೋಣ. ಈ ಅನಕ್ಷರತೆಯು ಒಂದು ಅಸ್ವಾತಂತ್ರ್ಯ ಎಂದು ಹೇಳಿದವರು ಯಾರು? ಈ 4 ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾದ ಆಯ್ಕೆಯಾಗಿದೆ? ಎ ಆಯ್ಕೆ ಅಮರ್ತ್ಯ ಸೇನ್, ಬಿ ಆಯ್ಕೆ ಅಮೃತ್ ಸೇನ್, ಸಿ ಆಯ್ಕೆ ಅರಿಸ್ಟಾಟಲ್, ಡಿ ಆಯ್ಕೆ ಕೌಟಿಲ್ಯ. ಈ 4 ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾದ ಆಯ್ಕೆಯಾಗಿದೆ ಅಂದರೆ ಈ ಎ ಆಯ್ಕೆ ಏನೈತಲ್ಲ, ಈ ಎ ಆಯ್ಕೆ ಸರಿಯಾದ ಆಯ್ಕೆಯಾಗಿದೆ. ಅನಕ್ಷರತೆಯು ಒಂದು ಅಸ್ವಾತಂತ್ರ್ಯ ಎಂದು ಹೇಳಿದವರು ಯಾರು ಅಂದರೆ ಅಮರ್ತ್ಯ ಸೇನ್ ಅನ್ನುವಂಥ ವ್ಯಕ್ತಿ ಹೇಳಿದ್ದಾರೆ. ಸ್ನೇಹಿತರೆ, ಅನಕ್ಷರತೆ ಅಂದರೆ ಏನು? ಇಲ್ಲಿ ಅತಿ ಹೆಚ್ಚು ಬಾರಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅನಕ್ಷರತೆ ಅಂದರೆ ಏನಪ್ಪ ಅಂದರೆ ಯಾರಿಗೆ ಓದಲು ಬರೆಯುವುದಿಲ್ಲವೋ ಅಂತಹ ವ್ಯಕ್ತಿಗಳಿಗೆ ನಾವು ಏನೆಂದು ಕರೆಯಲಾಗುವುದು ಅಂದರೆ ಅನಕ್ಷರತೆ ಎಂದು ಕರೆಯಲಾಗುವುದು. ಯಾರಿಗೆ ಓದಕ್ಕೆ ಬರುವುದಿಲ್ಲಲ್ಲ, ಯಾರಿಗೆ ಬರೆಯಕ್ಕೆ ಬರುವುದಿಲ್ಲಲ್ಲ ಅಂತಹ ವ್ಯಕ್ತಿಗಳಿಗೆ ಅನಕ್ಷರತೆ ಎಂದು ಕರೆಯಲಾಗಿದೆ. ಈ ಅಮರ್ತ್ಯ ಸೇನ್ ಅನ್ನುವಂಥ ವ್ಯಕ್ತಿ ಏನದನಲ್ಲ, ಈತ ಏನು ಹೇಳ್ತಾನಪ್ಪ ಅಂದರೆ ಅನಕ್ಷರತೆಯು ಒಂದು ಅಸ್ವಾತಂತ್ರ್ಯ ಆಗಿದೆ ಎಂದು ಹೇಳ್ತಾನ. ಇನ್ನು ಕೆಲವೊಂದಿಷ್ಟು ವ್ಯಕ್ತಿಯ ವಿಚಾರಗಳ ಬಗ್ಗೆ ನೋಡೋಣ. ಈ ಅಮರ್ತ್ಯ ಸೇನ್ ಯಾವ ರೀತಿ ಹೇಳಿಕೆಗಳು ಕೊಟ್ಟಾರಲ್ಲ, ಅದೇ ರೀತಿ ಇನ್ನಿತರ ಹಲವಾರು ನಾಯಕರ ಕೆಲವೊಂದಿಷ್ಟು ಹೇಳಿಕೆಗಳ ಬಗ್ಗೆ ನೋಡೋಣ. ಎಚ್ ಜೆ ಲಾಸ್ಕಿ ಅನ್ನುವಂಥ ವ್ಯಕ್ತಿ, ಯಾವ ಲಾಸ್ಕಿ? ಎಚ್ ಜೆ ಲಾಸ್ಕಿ ಅನ್ನುವಂಥ ವ್ಯಕ್ತಿ. ಈ ಎಚ್ ಜೆ ಲಾಸ್ಕಿ ಅನ್ನುವಂಥ ವ್ಯಕ್ತಿ ಏನು ಹೇಳ್ತಾನಂದರೆ ಎಲ್ಲರಿಗೂ ಸಂಬಂಧಪಟ್ಟ ವಿಷಯಗಳು ಎಲ್ಲರಿಂದಲೂ ನಿರ್ಧರಿಸಲೇಬೇಕು ಎಂದು ಹೇಳುತ್ತಾನೆ. ಎಲ್ಲರಿಗೂ ಸಂಬಂಧಪಟ್ಟ ವಿಷಯಗಳು ಎಲ್ಲರಿಂದಲೂ ನಿರ್ಧರಿಸಲೇಬೇಕೆಂದು ಹೇಳಿದಂಥ ವ್ಯಕ್ತಿ ಯಾರಂದರೆ ಎಚ್ ಜೆ ಲಾಸ್ಕಿ ಅನ್ನುವಂಥ ವ್ಯಕ್ತಿ. ಇನ್ನು ಜೆ ಎಸ್ ಮಿಲ್ ಅನ್ನುವಂಥ ವ್ಯಕ್ತಿ ಬರ್ತಾನ. ಯಾವ ಮಿಲ್ಲ? ಜೆ ಎಸ್ ಮಿಲ್ ಅನ್ನುವಂಥ ವ್ಯಕ್ತಿ ಬರ್ತಾನ. ಇವ್ರೇನು ಹೇಳ್ತಾರಂದರೆ ನಿರಂತರ ಜಾಗರೂಕತೆಯೇ ಪ್ರಜಾಪ್ರಭುತ್ವಕ್ಕೆ ನೀಡುವ ಬೆಲೆಯಾಗಿದೆ. ಯಾವ ಬೆಲೆಯಾಗಿದೆ? ನಿರಂತರ ಜಾಗರೂಕತೆ ಏನೈತಲ್ಲ, ಈ ನಿರಂತರ ಜಾಗರೂಕತೆಯು ಪ್ರಜಾಪ್ರಭುತ್ವಕ್ಕೆ ನೀಡುವ ಬೆಲೆಯಾಗಿದೆ ಅಂತ ಹೇಳ್ತಾರೆ. ಇನ್ನು ಮಹಾತ್ಮ ಗಾಂಧೀಜಿ, ಯಾವ ಗಾಂಧೀಜಿ? ಮಹಾತ್ಮ ಗಾಂಧೀಜಿ. ಇವ್ರೇನು ಹೇಳ್ತಾರಂತ ನೋಡುವುದಾದರೆ ಶಿಕ್ಷಣವು ಬಾಳಿನ ಬೆಳಕಾಗಿದೆ ಅಂತ ಹೇಳ್ತಾರೆ. ಶಿಕ್ಷಣವು ಬಾಳಿನ ಬೆಳಕಾಗಿದೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಇನ್ನೊಂದು ಇವರು ವಾಕ್ಯವನ್ನು ನಾವು ನೋಡುವುದಾದರೆ ಈ ಭೂಮಿ ಏನೈತಲ್ಲ, ಈ ಭೂಮಿ ಪ್ರತಿಯೊಬ್ಬರ ಆಸೆಗಳನ್ನು ಪೂರೈಸುತ್ತದೆ ವಿನಃ ದುರಾಶೆಗಳನ್ನು ಪೂರೈಸುವುದಿಲ್ಲ ಅಂತ ಯಾರು ಹೇಳ್ತಾರೆ ಅಂದರೆ ಮಹಾತ್ಮ ಗಾಂಧೀಜಿಯವರು. ಮಹಾತ್ಮ ಗಾಂಧೀಜಿಯವರು ಏನು ಹೇಳ್ತಾರೆ? ಈ ಭೂಮಿ ಪ್ರತಿಯೊಬ್ಬರ ಆಸೆಗಳನ್ನು ಪೂರೈಸುತ್ತದೆ ವಿನಃ ದುರಾಶೆಗಳನ್ನು ಅಲ್ಲ ಎಂದು ಹೇಳಿದಂಥ ವ್ಯಕ್ತಿ ಯಾರಂದರೆ ಮಹಾತ್ಮ ಗಾಂಧೀಜಿ. ಯಾವ ಗಾಂಧೀಜಿ? ಮಹಾತ್ಮ ಗಾಂಧೀಜಿ. ಅಷ್ಟೇ ಅಲ್ಲದೆ ನಾವು 4 ವೇದಗಳಂತ ನಾವು ಏನು ನೋಡ್ಕೊಳ್ತೇವಲ್ಲ, ಈ 4 ವೇದಗಳಲ್ಲಿ ಅಥರ್ವ ವೇದ ಅಂತೇನು ಬರ್ತೈತಲ್ಲ ಅಥವಾ ಅಥರ್ಣ ವೇದ ಅಂತೇನು ಬರ್ತೈತಲ್ಲ, ಈ ವೇದ ಏನು ಹೇಳ್ತೈತಂದರೆ ಉತ್ತಮ ಮಾರ್ಗದಿಂದ ಗಳಿಸಿರ್ತಕ್ಕಂಥ ಸಂಪತ್ತು
ಯಾವ ಸಂಪತ್ತು? ಉತ್ತಮ ಮಾರ್ಗದಿಂದ ಗಳಿಸಿರ್ತಕ್ಕಂಥ ಸಂಪತ್ತು ಉಜ್ವಲವಾಗುತ್ತದೆ, ಅನ್ಯಾಯ ಮಾರ್ಗದಿಂದ ಗಳಿಸಿರ್ತಕ್ಕಂಥ ಸಂಪತ್ತು ನಾಶವಾಗಿ ಹೋಗುತ್ತದೆ ಅಂತ ಹೇಳಿದಂಥ ವೇದ ಯಾವುದು ಅಂದರೆ ಅಥರ್ವ ವೇದ. ಸ್ನೇಹಿತರೆ, ಈ ವಾಕ್ಯಗಳೇನದವಲ್ಲ ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು. ಎಚ್ ಜೆ ಲಾಸ್ಕಿ ಅವರು ಏನು ಹೇಳ್ತಾರೆ? ಎಲ್ಲರಿಗೂ ಸಂಬಂಧಪಟ್ಟ ವಿಷಯಗಳು ಎಲ್ಲರಿಂದಲೂ ನಿರ್ಧರಿಸಲ್ಬೇಕಂತ ಹೇಳ್ತಾರೆ. ಜೆ ಎಸ್ ಮಿಲ್ ಅವರು ಏನು ಹೇಳ್ತಾರೆ? ನಿರಂತರ ಜಾಗರೂಕತೆ ಪ್ರಜಾಪ್ರಭುತ್ವಕ್ಕೆ ನೀಡುವ ಬೆಲೆಯಾಗಿದೆ ಅಂತ ಹೇಳ್ತಾರೆ. ಮಹಾತ್ಮ ಗಾಂಧೀಜಿಯವರು ಏನು ಹೇಳ್ತಾರೆ? ಶಿಕ್ಷಣವು ಬಾಳಿನ ಬೆಳಕಾಗಿದೆ ಅಂತ ಹೇಳ್ತಾರೆ. ಇನ್ನೊಂದು ವಾಕ್ಯವನ್ನು ನೋಡುವುದಾದರೆ, ಈ ಭೂಮಿ ಪ್ರತಿಯೊಬ್ಬರ ಆಸೆಗಳನ್ನು ಪೂರೈಸುತ್ತದೆ ವಿನಃ ದುರಾಶೆಗಳನ್ನು ಪೂರೈಸುವುದಿಲ್ಲ ಅಂತ ಯಾರು ಹೇಳ್ತಾರೆ ಅಂದರೆ ಇದೇ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ. ಇನ್ನು ಅಥರ್ವ ವೇದ ಏನು ಹೇಳ್ತೈತಿ? ಉತ್ತಮ ಮಾರ್ಗದಿಂದ ಗಳಿಸಿರ್ತಕ್ಕಂಥ ಸಂಪತ್ತು ಉಜ್ವಲವಾಗುತ್ತದೆ, ಅನ್ಯಾಯ ಮಾರ್ಗದಿಂದ ಗಳಿಸಿರ್ತಕ್ಕಂಥ ಸಂಪತ್ತು ನಾಶವಾಗಿ ಹೋಗುತ್ತದೆ ಅಂತ ಈ ಅಥರ್ವ ವೇದ ಹೇಳ್ತೈತಿ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಇನ್ನು ಖೋಟಾರಿ ಆಯೋಗ ಅಂತ ಬರ್ತೈತಿ. ಈ ಖೋಟಾರಿ ಆಯೋಗ ಏನು ಹೇಳುತ್ತದೆ ಅಂದರೆ ದೇಶದ ಹಣೆ ಬರಹ, ಯಾರ ಹಣೆ ಬರಹ? ದೇಶದ ಹಣೆ ಬರಹ ರೂಪುಗೊಳ್ಳುವುದು ಎಲ್ಲಿ ಅಂದರೆ ತರಗತಿಯಲ್ಲಿ ರೂಪುಗೊಳ್ಳುತ್ತದೆ ಅಂತ ಹೇಳಿದಂಥ ವ್ಯಕ್ತಿ ಯಾರಪ್ಪ ಅಂದರೆ ದೌಲತ್ ಸಿಂಗ್ ಖೋಟಾರಿ ಅನ್ನುವಂಥ ವ್ಯಕ್ತಿ. ಯಾವ ಸಿಂಗ? ದೌಲತ್ ಸಿಂಗ್. ಯಾವ ಸಿಂಗ? ದೌಲತ್ ಸಿಂಗ್ ಖೋಟಾರಿ ಏನದರಲ್ಲ, ಇವ್ರೇನು ಹೇಳ್ತಾರಪ್ಪ ಅಂದರೆ ದೇಶದ ಹಣೆ ಬರಹ ರೂಪುಗೊಳ್ಳುವುದು ತರಗತಿಯಲ್ಲಿ ಎಂದು ಹೇಳುತ್ತಾರೆ. ಇನ್ನೂ ಏನಪ್ಪ ಅಂದರೆ ಹಲವಾರು ಕೆಲವೊಂದಿಷ್ಟು ಹೇಳಿಕೆಗಳು ಸಹಿತ ಎಕ್ಸಾಮ್ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು. ಇಲ್ಲೇನಪ್ಪ ಅಂದರೆ ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥ ಪ್ರಶ್ನೆ ಯಾವುದಪ್ಪ ಅಂದರೆ ಈ ಭೂಮಿ ಪ್ರತಿಯೊಬ್ಬರ ಆಶೆಗಳನ್ನು ಪೂರೈಸುತ್ತದೆ ವಿನಃ ದುರಾಶೆಗಳನ್ನು ಪೂರೈಸುವುದಿಲ್ಲ ಅಂತ ಇದೆ. ಈ ವಾಕ್ಯ ಏನೈತಲ್ಲ ಇದು ಮಹಾತ್ಮ ಗಾಂಧೀಜಿಯವರ ವಾಕ್ಯ ಐತಿ. ಅದಕ್ಕಾಗಿ ಇದು ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥ ಪ್ರಶ್ನೆ ಐತಿ. ಸ್ನೇಹಿತರೆ, ಇಂಥ ಹೇಳಿಕೆಗಳು ಸಹಿತ ಏನಪ್ಪ ಅಂದ್ರೆ ಸ್ವಲ್ಪ ನೋಡುವಂಥ ಪ್ರಯತ್ನ ಮಾಡಿ. ಇನ್ನು 5ನೇ ಪ್ರಶ್ನೆ ಬಗ್ಗೆ ನೋಡೋಣ. 5ನೇ ಪ್ರಶ್ನೆ, 86ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮೂಲಕ ಹೊಸದಾಗಿ ಸೇರಿಸಲಾದ ಕಲಂ. 5ನೇ ಪ್ರಶ್ನೆ ಯಾವ ರೀತಿ ಐತಿ? 86ನೇ ಸಂವಿಧಾನ ತಿದ್ದುಪಡಿಯ ಕಾಯ್ದೆಯ ಮೂಲಕ ಹೊಸದಾಗಿ ಸೇರಿಸಲಾದ ಕಲಂ. ಸ್ನೇಹಿತರೆ, ಸ್ವಲ್ಪ ಗಮನ ಕೊಟ್ಟು ಕೇಳಿ. ಕಲಂ ಅಂದ್ರೆ ಒಂದೇ, ವಿಧಿ ಅಂದ್ರೆ ಒಂದೇ, ಆರ್ಟಿಕಲ್ ಅಂದ್ರೆ ಒಂದೇ, ಲೇಖನ ಅಂದರೂ ಒಂದೇ. ವಿಧಿ ಅಂದರೂ ಒಂದೇ, ಕಲಂ ಅಂದರೂ ಒಂದೇ, ಆರ್ಟಿಕಲ್ ಅಂದರೂ ಒಂದೇ, ಲೇಖನ ಅಂದರೂ ಒಂದೇ. 86ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮೂಲಕ ಹೊಸದಾಗಿ ಸೇರಿಸಲಾದ ವಿಧಿ ಅಥವಾ ಕಲಂ. ಈ 4 ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾದ ಆಯ್ಕೆಯಾಗಿದೆ ನೋಡುವುದಾದರೆ, ಮೊದಲನೇ ಆಯ್ಕೆ 21, ಬಿ ಆಯ್ಕೆ 21A, ಸಿ ಆಯ್ಕೆ 22A, ಡಿ ಆಯ್ಕೆ 91. ಈ 4 ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾದ ಆಯ್ಕೆಯಾಗಿದೆ ಅಂದರೆ ಈ ಬಿ ಆಯ್ಕೆ ಏನೈತಲ್ಲ ಇದು ಸರಿಯಾದ ಆಯ್ಕೆಯಾಗಿದೆ. 86ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮೂಲಕ ಸೇರಿಸಲಾದ ಕಲಂ ಯಾವುದಂದರೆ 21A ವಿಧಿ. ಭಾರತ ಸಂವಿಧಾನದ ಭಾಗ 3ರಲ್ಲಿರ್ತಕ್ಕಂಥ ಮೂಲಭೂತ ಹಕ್ಕುಗಳೇನದವಲ್ಲ, ಈ ಮೂಲಭೂತ ಹಕ್ಕುಗಳಲ್ಲಿ ಮೂಲಭೂತ ಹಕ್ಕುಗಳಲ್ಲಿ ಈ 21A ವಿಧಿಯನ್ನು ಸೇರ್ಪಡೆ ಮಾಡ್ತಾರ. ಯಾವಾಗ ಸೇರ್ಪಡೆ ಮಾಡಲಾಗುತ್ತದೆ ಅಂದರೆ 2002ರಲ್ಲಿ ಅಂದಿನ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ. ಯಾವ ವಾಜಪೇಯಿ? ಅಟಲ್ ಬಿಹಾರಿ ವಾಜಪೇಯಿ ಅವರು ಏನದಾರಲ್ಲ ಇವ್ರೇನು ಮಾಡ್ತಾರಂದರೆ ಭಾರತ ಸಂವಿಧಾನಕ್ಕೆ 86ನೇ ತಿದ್ದುಪಡಿಯ ಮೂಲಕ ಈ 21A ವಿಧಿ ಏನೈತಲ್ಲ ಈ 21A ವಿಧಿ ಮೂಲಭೂತ ಹಕ್ಕುಗಳಲ್ಲಿ ಸೇರ್ಪಡೆ ಮಾಡುತ್ತಾರೆ. ಇದು ಸಹಿತ ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥ ಪ್ರಶ್ನೆ. ಇನ್ನು ಮುಂದಿರುವ ಪ್ರಶ್ನೆ ಯಾವುದು ನೋಡುವುದಾದರೆ ಏನು ಹೇಳ್ತೈತೆ? 6ನೇ ಪ್ರಶ್ನೆ ಯಾವುದಂದರೆ RTE ವಿಸ್ತೃತ ರೂಪ. RTE ವಿಸ್ತೃತ ರೂಪ
ಈ 4 ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾದ ಆಯ್ಕೆಯಾಗಿದೆ? ಮೊದಲನೇ ಆಯ್ಕೆ ರೈಟ್ ಟು ಎಕನಾಮಿ ಅಂತ ಹೇಳ್ತೈತಿ. ಬಿ ಆಯ್ಕೆ ರೈಟ್ ಟು ಎಜುಕೇಷನ್ ಅಂತ ಹೇಳ್ತೈತಿ. ಸಿ ಆಯ್ಕೆ ರೈಟ್ ಟು ಎಂಪವರ್ ಅಂತ ಹೇಳ್ತೈತಿ. ಡಿ ಆಯ್ಕೆ ರೈಟ್ ಟು ಎಮಿಷನ್ ಅಂತ ಹೇಳ್ತೈತಿ. ಈ 4 ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾದ ಆಯ್ಕೆಯಾಗಿದೆ ಅಂದರೆ ಬಿ ಆಯ್ಕೆ ಏನೈತಲ್ಲ, ಈ ಬಿ ಆಯ್ಕೆ ಸರಿಯಾದ ಆಯ್ಕೆಯಾಗಿದೆ. RTE ಅಂದರೆ ರೈಟ್ ಟು ಎಜುಕೇಷನ್. ಯಾವುದು? ರೈಟ್ ಟು ಎಜುಕೇಷನ್. ಈ ಶಿಕ್ಷಣ ಹಕ್ಕು ಕಾಯ್ದೆ ಯಾವಾಗ ಅಸ್ತಿತ್ವಕ್ಕೆ ಬಂದಿತ್ತು? ಯಾವ ಹಕ್ಕು ಕಾಯ್ದೆ? ಈ ಶಿಕ್ಷಣ ಹಕ್ಕು ಕಾಯ್ದೆ ಏನೈತಲ್ಲ ಅಥವಾ ರೈಟ್ ಟು ಎಜುಕೇಷನ್ ಏನೈತಲ್ಲ, ಇದು ಯಾವಾಗ ಅಸ್ತಿತ್ವಕ್ಕೆ ಬಂದಿತ್ತು ನೋಡೋದಾದರೆ, ಈ ಶಿಕ್ಷಣ ಹಕ್ಕು ಕಾಯ್ದೆ ರಾಜ್ಯಸಭೆಯಲ್ಲಿ, ಯಾವ ಸಭೆಯಲ್ಲಿ? RS ಅಂದ್ರೆ ರಾಜ್ಯಸಭೆ, RS ಅಂದ್ರೆ ಒಂದೇ, ರಾಜ್ಯಸಭಾ ಅಂದ್ರೆ ಒಂದೇ, ಹಿರಿಯರ ಸದನ ಅಂದ್ರೆ ಒಂದೇ, ಬುದ್ಧಿವಂತರ ಸದನ ಅಂದ್ರೆ ಒಂದೇ, ಚಿಂತಕರ ಚಾವಡಿ ಅಂದ್ರೆ ಒಂದೇ, ಶಾಶ್ವತ ಸದನ ಅಂದ್ರೂ ಒಂದೇ. ಇಲ್ಲೇನಪ್ಪ ಅಂದರೆ ಈ ರಾಜ್ಯಸಭೆ ಏನೈತಲ್ಲ, ಈ ಶಿಕ್ಷಣ ಹಕ್ಕು ಕಾಯ್ದೆ ಮಸೂದೆ ಯಾವಾಗ ಮಂಡನೆ ಮಾಡುತ್ತದೆ ಅಂದರೆ ಜುಲೈ ಅಂದ್ರೆ 2009 ಜುಲೈ 20ರಂದು. ಎಂಥ 20? ಜುಲೈ 20ರಂದು ರಾಜ್ಯಸಭೆಯಲ್ಲಿ ಮಂಡನೆಯಾಗಿ ಲೋಕಸಭೆ 2009 ಆಗಸ್ಟ್ 4ರಂದು ಮಂಡನೆಯಾಗುತ್ತದೆ. ಎಂಥ 4? ಆಗಸ್ಟ್ 4ರಂದು ಮಂಡನೆಯಾಗುತ್ತದೆ. ಇನ್ನು ಯಾವಾಗ ಜಾರಿಗೆ ಬರಲಾಗುತ್ತದೆ ಅಂದರೆ 2010 ಏಪ್ರಿಲ್ 1. ಎಂಥ 1? 2010 ಏಪ್ರಿಲ್ 1ರಂದು ಈ ಶಿಕ್ಷಣ ಹಕ್ಕು ಕಾಯ್ದೆ ಏನೈತಲ್ಲ ಇದು ಜಾರಿಗೆ ಬರಲಾಗುತ್ತದೆ. ಎಕ್ಸಾಮ್ನಾಗ ಕೇಳಬಹುದು, ರೈಟ್ ಟು ಎಜುಕೇಷನ್ ಯಾವಾಗ ಜಾರಿಗೆ ಬರಲಾಯಿತು ಅಂತ ಪ್ರಶ್ನೆ ಮಾಡಬಹುದು. 2010 ಏಪ್ರಿಲ್ 1ರಂದು ಜಾರಿಗೆ ಬರಲಾಯಿತು. ಲೋಕಸಭೆಯಲ್ಲಿ ಯಾವಾಗ ಮಂಡನೆ ಆಯಿತಂದರೆ 2009 ಆಗಸ್ಟ್ 4ರಂದು ಮಂಡನೆ ಆಯಿತು. ರಾಜ್ಯಸಭೆಯಲ್ಲಿ ಯಾವಾಗ ಮಂಡನೆ ಆಯಿತಂದರೆ 2009 ಜುಲೈ 20ರಂದು ಮಂಡನೆಯಾಯಿತು. ಈ ಶಿಕ್ಷಣ ಹಕ್ಕು ಕಾಯ್ದೆಯ ಮುಖ್ಯಾಂಶಗಳನ್ನು ನಾವು ನೋಡುವುದಾದರೆ ಏನು ಹೇಳುತ್ತದೆ ಈ ಕಾಯ್ದೆ? ಈ ಕಾಯ್ದೆಯ ಮುಖ್ಯಾಂಶಗಳಲ್ಲಿ ಮೊದಲನೇ ಮುಖ್ಯಾಂಶ ಯಾವುದಂದರೆ 6ರಿಂದ 14 ವರ್ಷದ ಮಕ್ಕಳಿಗೆ, ಎಷ್ಟು ವರ್ಷದ ಮಕ್ಕಳಿಗೆ? 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡಬೇಕು. ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡಲೇಬೇಕು. ತಂದೆ ತಾಯಿಗಳೇನದಾರಲ್ಲ, ಈ ತಂದೆ ತಾಯಿಗಳು ತನ್ನ ಮಕ್ಕಳಿಗೆ ಅಂದ್ರೆ 6ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣ ಕೊಡಲೇಬೇಕು. ಒಂದು ವೇಳೆ ಆ ಮಕ್ಕಳಿಗೆ ತಂದೆ ತಾಯಿಗಳು ಶಿಕ್ಷಣ ನಿರಾಕರಿಸಿದಲ್ಲಿ ಆದರೆ ಆ ಮಕ್ಕಳು ಭಾರತ ಸಂವಿಧಾನದ 32ನೇ ವಿಧಿಯ ಅನ್ವಯ ಸುಪ್ರೀಂ ಕೋರ್ಟ್ನಲ್ಲಿ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು. ಅಷ್ಟೇ ಅಲ್ಲದೆ ಭಾರತ ಸಂವಿಧಾನದ 226ನೇ ವಿಧಿಯ ಅನ್ವಯವಾಗಿ ಹೈಕೋರ್ಟ್ನಲ್ಲಿ ಸಹಿತ ಏನು ಮಾಡಬಹುದು ಅಂದರೆ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು. ಪ್ರತಿಯೊಬ್ಬ ತಂದೆ ತಾಯಿಗಳು ತನ್ನ ಮಕ್ಕಳಿಗೆ ಅಂದರೆ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯವಾಗಿ ಶಿಕ್ಷಣ ನೀಡಲೇಬೇಕು. ಇನ್ನು ಎರಡನೇ ಮುಖ್ಯಾಂಶ ಯಾವುದಂದರೆ ಶಾಲೆಯಿಂದ ಹೊರಗೆ ಉಳಿದಿರ್ತಕ್ಕಂಥ ಮಕ್ಕಳನ್ನು 6ರಿಂದ 14 ವರ್ಷದ ಮಕ್ಕಳೇನದವಲ್ಲ ಈ ಮಕ್ಕಳು ಶಾಲೆಯಿಂದ ಹೊರಗೆ ಉಳಿದಿದ್ದಲ್ಲಿ ಆದರೆ ಅಂತಹ ಮಕ್ಕಳನ್ನು ಗುರುತಿಸಿ ಅವರ ವಯಸ್ಸಿಗೆ ಅನುಗುಣವಾಗಿ ತರಗತಿಗೆ ಸೇರಿಸಬೇಕಂತ ಯಾವ ಕಾಯ್ದೆ ಹೇಳ್ತೈತಿ? ಇದೇ ಶಿಕ್ಷಣ ಹಕ್ಕು ಕಾಯ್ದೆ ಹೇಳ್ತೈತಿ. 6ರಿಂದ 14 ವರ್ಷದ ಮಕ್ಕಳು ಶಾಲೆಯಿಂದ ಹೊರಗೆ ಉಳಿದಿದ್ದಲ್ಲಿ ಆದರೆ ಅಂತಹ ಮಕ್ಕಳನ್ನು ಗುರುತಿಸಿ ಅವರ ವಯಸ್ಸಿಗೆ ಅನುಗುಣವಾಗಿ ತರಗತಿಯನ್ನು ಸೇರಿಸಬೇಕೆಂದು ಯಾವ ಕಾಯ್ದೆ ಹೇಳಲಾಗುತ್ತದೆ ಅಂದರೆ ಇದೇ ಶಿಕ್ಷಣ ಹಕ್ಕು ಕಾಯ್ದೆ ಹೇಳ್ತೈತಿ. ಅಷ್ಟೇ ಅಲ್ಲದೆ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆಗಳ ಅನುಗುಣವಾಗಿ ಕೊಠಡಿಗಳಿರಬೇಕು, ಶಿಕ್ಷಕರು ಇರಬೇಕು, ಮೂಲಭೂತ ಸೌಕರ್ಯಗಳನ್ನು ಇರಬೇಕಂತ ಯಾವ ಕಾಯ್ದೆ ಹೇಳಲಾಗುತ್ತದೆ ಅಂದರೆ ಇದೇ ಶಿಕ್ಷಣ ಹಕ್ಕು ಕಾಯ್ದೆ ಹೇಳುತ್ತದೆ. ಸ್ನೇಹಿತರೆ, ಅಷ್ಟೇ ಅಲ್ಲದೆ ಈ ಶಿಕ್ಷಣ ಹಕ್ಕು ಕಾಯ್ದೆ ಏನು ಹೇಳ್ತೈತಂದರೆ ಕಿರಿಯ ಪ್ರಾಥಮಿಕ ಶಾಲೆ,
ಯಾವ ಪ್ರಾಥಮಿಕ ಶಾಲೆ? ಕಿರಿಯ ಪ್ರಾಥಮಿಕ ಶಾಲೆಗಳೇನದವಲ್ಲ, ಈ ಕಿರಿಯ ಪ್ರಾಥಮಿಕ ಶಾಲೆಗಳು 1 ಕಿಲೋಮೀಟರ್ ಅಂದ್ರೆ ಮನೆಯಿಂದ 1 ಕಿಲೋ ಅಂದ್ರೆ ಒಂದು ಸ್ಥಳದಿಂದ ಏನಪ್ಪ ಅಂದರೆ 1 ಕಿಲೋಮೀಟರ್ ಒಳಗಾಗಿ ಇರಬೇಕಂತ ಹೇಳ್ತೈತಿ. ಅಷ್ಟೇ ಅಲ್ಲದೇನಪ್ಪ ಅಂದರೆ ಹಿರಿಯ ಪ್ರಾಥಮಿಕ ಶಾಲೆಗಳಾಗಿರಬಹುದು, ಯಾವ ಪ್ರಾಥಮಿಕ? ಹಿರಿಯ ಪ್ರಾಥಮಿಕ ಶಾಲೆಗಳಾಗಿರಬಹುದು ಮತ್ತು ಪ್ರೌಢಶಾಲೆಗಳಾಗಿರಬಹುದು. ಈ ಪ್ರೌಢಶಾಲೆಗಳು ಮನೆಯಿಂದ 6 ಕಿಲೋಮೀಟರ್ ಒಳಗಾಗಿ ಶಾಲೆಗಳನ್ನು ಇರಬೇಕಂತ ಯಾವ ಕಾಯ್ದೆ ಹೇಳ್ತೈತೆ ಅಂದರೆ ಇದೇ ಶಿಕ್ಷಣ ಹಕ್ಕು ಕಾಯ್ದೆ ಹೇಳ್ತೈತಿ. ಇದು ಸಹಿತ ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥ ಪ್ರಶ್ನೆ. ಶಿಕ್ಷಣ ಹಕ್ಕು ಕಾಯ್ದೆ ಎಷ್ಟು ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡುತ್ತದೆ ಅಂದರೆ 6 ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡಲಾಗುತ್ತದೆ. ಈ ಕಾಯ್ದೆ ಯಾವಾಗ ಜಾರಿಗೆ ಬರಲಾಯಿತು ಅಂತ ಪ್ರಶ್ನೆ ಮಾಡಿದರೆ 2010 ಏಪ್ರಿಲ್ 1ರಂದು ಜಾರಿಗೆ ಬರಲಾಯಿತು. ಇನ್ನು ಮುಂದಿರುವ ಪ್ರಶ್ನೆಗಳನ್ನು ನಾವು ನೋಡುವುದಾದರೆ 7ನೇ ಪ್ರಶ್ನೆ ಯಾವುದೈತಿ? ಭಯೋತ್ಪಾದನೆಯ ಮೂಲ ಪದ ಯಾವ ಪದ? ಭಯೋತ್ಪಾದನೆಯ ಮೂಲ ಪದ. ಎ ಆಯ್ಕೆ ಸೂಪರ್ ರಾನಸ್ ಅಂತ, ಬಿ ಆಯ್ಕೆ ಟೆರರ್, ಸಿ ಆಯ್ಕೆ ಲಿವರ್, ಡಿ ಆಯ್ಕೆ ಎಲಿಗೇರ್. ಈ 4 ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾದ ಆಯ್ಕೆಯಾಗಿದೆ ನೋಡುವುದಾದರೆ ಈ ಬಿ ಆಯ್ಕೆ ಏನೈತಲ್ಲ ಇದು ಸರಿಯಾದ ಆಯ್ಕೆಯಾಗಿದೆ. ಭಯೋತ್ಪಾದನೆಯ ಮೂಲ ಪದ ಯಾವುದು ಅಂತ ಪ್ರಶ್ನೆ ಮಾಡಿದರೆ ಟೆರರ್ ಅಂತೇನೈತಲ್ಲ ಇದು ಸರಿಯಾದ ಉತ್ತರ. ಭಯೋತ್ಪಾದನೆಗೆ ಇಂಗ್ಲಿಷ್ನಲ್ಲಿ ಟೆರರಿಸಮ್ ಅಂತ ಕರೀತಾರೆ. ಈ ಟೆರರಿಸಮ್ ಅನ್ನುವಂಥ ಪದ ಲ್ಯಾಟಿನ್ ಭಾಷೆಯ ಟೆರರ್ ಎಂಬ ಪದದಿಂದ ಬಂದಿದೆ. ಯಾವ ಪದದಿಂದ? ಲ್ಯಾಟಿನ್ ಭಾಷೆಯ ಟೆರರ್ ಎಂಬ ಪದದಿಂದ ಬಂದಿದೆ. ಇದು ಸಹಿತ ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥ ಪ್ರಶ್ನೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಈ ಇನ್ನಿತರ ಹಲವಾರು ಕೆಲವೊಂದಿಷ್ಟು ಮೂಲ ಪದಗಳನ್ನು ಕೇಳ್ತಾರೆ. ಚುನಾವಣೆ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ? ಲ್ಯಾಟಿನ್ ಭಾಷೆಯ ಎಲಿಗೇರ್ ಎಂಬ ಪದದಿಂದ ಬಂದಿದೆ ಅಂತ ಹೇಳಬಹುದು. ಅಷ್ಟೇ ಅಲ್ಲದೆ ಆಡಳಿತ ಅನ್ನುವಂಥ ಪದ ಯಾಡ್ ಮತ್ತು ಅಡ್ಮಿನಿಸ್ಟ್ರೇರ್ ಅನ್ನುವಂಥ ಲ್ಯಾಟಿನ್ ಭಾಷೆಯಿಂದ ಬಂದಿದೆ. ಅಷ್ಟೇ ಅಲ್ಲದೆ ಈ ಭ್ರಷ್ಟಾಚಾರ ಅನ್ನುವಂಥ ಪದ ಲ್ಯಾಟಿನ್ ಭಾಷೆಯ ರಂಪಿಯರ್ ಎಂಬ ಪದದಿಂದ ಬಂದಿದೆ. ಅಷ್ಟೇ ಅಲ್ಲದೆ ಈ ಸಮ್ಮಿಶ್ರ ಸರ್ಕಾರಕ್ಕೆ ಇಂಗ್ಲಿಷ್ನ ಕೊಯ್ಲಿಷನ್ ಅಂತ ಏನು ಕರಿತೇವಲ್ಲ ಈ ಕೊಯ್ಲಿಷನ್ ಅನ್ನುವಂಥ ಪದ ಲ್ಯಾಟಿನ್ ಭಾಷೆಯ ಕೊಯ್ಲಿಸಿಯೆ ಎಂಬ ಪದದಿಂದ ಬಂದಿದೆ. ಇವುಗಳು ಸಹಿತ ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು. ಭಯೋತ್ಪಾದನೆ ಯಾವ ಪದದಿಂದ ಬಂದಿದೆ? ಲ್ಯಾಟಿನ್ ಭಾಷೆಯ ಟೆರರ್ ಎಂಬ ಪದದಿಂದ ಬಂದಿದೆ. ಚುನಾವಣೆ ಎಂಬ ಪದವು ಯಾವ ಪದದಿಂದ ಬಂದಿದೆ? ಲ್ಯಾಟಿನ್ ಭಾಷೆಯ ಎಲಿಗೇರ್ ಎಂಬ ಪದದಿಂದ ಬಂದಿದೆ. ಯಾವ ಪದದಿಂದ? ಲ್ಯಾಟಿನ್ ಭಾಷೆಯ ಎಲಿಗೇರ್ ಎಂಬ ಪದದಿಂದ ಬಂದಿದೆ. ಅಷ್ಟೇ ಅಲ್ಲದೆ ಈ ಆಡಳಿತ ಅನ್ನುವಂಥ ಪದ ಏನೈತಲ್ಲ ಈ ಆಡಳಿತ ಅನ್ನುವಂಥ ಪದ ಇದು ಸಹಿತ ಏನಪ್ಪ ಅಂದರೆ ಲ್ಯಾಟಿನ್ ಭಾಷೆಯ ಪದ ಅಂದರೆ ಆಡಳಿತ ಎಂಬ ಪದವು ಸಹಿತ ಲ್ಯಾಟಿನ್ ಭಾಷೆಯಿಂದ ಬರಲಾಗಿದೆ. ಅಷ್ಟೇ ಅಲ್ಲದೇನಪ್ಪ ಅಂದ್ರೆ ಈ ಭ್ರಷ್ಟಾಚಾರ ಏನೈತಲ್ಲ ಈ ಭ್ರಷ್ಟಾಚಾರ ಸಹಿತ ಏನಪ್ಪ ಅಂದರೆ ಇದು ಸಹಿತ ಲ್ಯಾಟಿನ್ ಭಾಷೆಯಿಂದ ಬರಲಾಗಿದೆ. ನೆಕ್ಸ್ಟ್ ಏನಪ್ಪ ಅಂದರೆ ಈ ಕೊಯ್ಲಿಷನ್ ಅನ್ನುವಂಥ ಪದ ಏನೈತಲ್ಲ ಈ ಕೊಯ್ಲಿಷನ್ ಅನ್ನುವಂಥ ಪದ ಸಹಿತ ಲ್ಯಾಟಿನ್ ಭಾಷೆಯಿಂದ ಬರಲಾಗಿದೆ. ಇವುಗಳು ಸಹಿತ ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು. ಭಯೋತ್ಪಾದನೆ ಅಂದರೆ ಏನು? ಇದು ಸಹಿತ ಎಕ್ಸಾಮ್ನಾಗ ಕೇಳಬಹುದು. ಭಯೋತ್ಪಾದನೆ ಅಂದರೆ ಏನಂದರೆ ಸಾರ್ವಜನಿಕರಲ್ಲಿ ಭಯದ ವಾತಾವರಣವನ್ನು ಸಾರ್ವಜನಿಕರಲ್ಲಿ ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿ ತಮ್ಮ ಉದ್ದೇಶಗಳೇನದವಲ್ಲ ತಮ್ಮ ಗುರಿಗಳೇನದವಲ್ಲ ತಮ್ಮ ಧ್ಯೇಯೋದ್ದೇಶಗಳೇನದವಲ್ಲ ಅವುಗಳನ್ನು ಈಡೇರಿಸಿಕೊಳ್ಳುವುದಕ್ಕೆ ನಾವು ಏನೆಂದು ಕರೆಯಲಾಗುವುದಂದರೆ ಭಯೋತ್ಪಾದನೆ ಎಂದು ಕರೆಯಲಾಗುವುದು. ಭಯೋತ್ಪಾದನೆ ಅಂದ್ರೆ ಸಾರ್ವಜನಿಕರಲ್ಲಿ ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿ ತಮ್ಮ ಉದ್ದೇಶಗಳನ್ನು ಪೂರೈಸಿಕೊಳ್ಳುವುದಕ್ಕೆ ಭಯೋತ್ಪಾದನೆ ಎಂದು ಕರೆಯಲಾಗುವುದು. ಇದು ಸಹಿತ ಎಕ್ಸಾಮ್ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಸ್ನೇಹಿತರೆ, ಇನ್ನು ಲೋಕಪಾಲರನ್ನು ನೇಮಿಸುವವರು ಯಾರು? 8ನೇ ಪ್ರಶ್ನೆ ಯಾವುದೈತಿ? ಲೋಕಪಾಲರನ್ನು ನೇಮಿಸುವವರು ಯಾರು? ಯಾರು ನೇಮಕ ಮಾಡ್ತಾರೆ? ಇವರಿಗೆ ವಿಚಾರ ಮಾಡಿ ನೋಡೋಣ. ಯಾರು ನೇಮಕ ಮಾಡ್ತಾರ? ಈ ಲೋಕಪಾಲರನ್ನು ನೇಮಕ ಮಾಡುವವರು ಯಾರು? ಈ 4 ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾದ ಆಯ್ಕೆಯಾಗಿದೆ? ಮೊದಲನೇ ಆಯ್ಕೆ ಪ್ರಧಾನಮಂತ್ರಿ, 2ನೇ ಆಯ್ಕೆ ಮುಖ್ಯಮಂತ್ರಿ,
ಮೂರನೇ ಆಯ್ಕೆ ರಾಜ್ಯಪಾಲ, ನಾಲ್ಕನೇ ಆಯ್ಕೆ ರಾಷ್ಟ್ರಪತಿ. ಈ ಲೋಕಪಾಲರನ್ನು ಯಾರು ನೇಮಕ ಮಾಡ್ತಾರ ಅಥವಾ ಯಾರು ನೇಮಿಸುತ್ತಾರೆ ಅಂತ ನೋಡುವುದಾದರೆ ನಮ್ಮ ರಾಷ್ಟ್ರದ ಮುಖ್ಯಸ್ಥರಾಗಿರ್ತಕ್ಕಂಥ ಅಥವಾ ರಾಷ್ಟ್ರದ ಪ್ರಥಮ ಪ್ರಜೆಯಾಗಿರ್ತಕ್ಕಂಥ ಈ ರಾಷ್ಟ್ರಪತಿಯವರು ಏನಿದಾರಲ್ಲ, ಈ ರಾಷ್ಟ್ರಪತಿಯವರು ಲೋಕಪಾಲರನ್ನು ನೇಮಿಸುತ್ತಾರೆ. ಯಾವ ಪಾಲರನ್ನು? ಲೋಕಪಾಲರನ್ನು ನೇಮಿಸುತ್ತಾರೆ. ಹಾಗಾದರೆ ಈ ಲೋಕಪಾಲ ಅನ್ನುವಂಥ ಸಂಸ್ಥೆ ಯಾವಾಗ ಅಸ್ತಿತ್ವಕ್ಕೆ ಬಂದಿತ್ತು? ಯಾರ ಶ್ರಮದ ಫಲವಾಗಿ ಅಸ್ತಿತ್ವಕ್ಕೆ ಬಂದಿತ್ತು ನೋಡುವುದಾದರೆ ಮೊದಲನೇ ಆಡಳಿತ ಸುಧಾರಣಾ ಆಯೋಗ ನೋಡ್ಕೊಳ್ತೇವೆ. ಅದು ಸಹಿತ ಲೋಕಪಾಲ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ಬೇಕಂತ ಹೇಳ್ತೈತಿ. ಆದರೆ ಸ್ಥಾಪನೆ ಮಾಡುವುದಕ್ಕೆ ಸಾಧ್ಯವಾಗಲಿಲ್ಲ. ಎರಡನೇ ಆಡಳಿತ ಸುಧಾರಣೆ ಆಯೋಗ ಲೋಕಪಾಲ ಮತ್ತು ಲೋಕಾಯುಕ್ತ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಬೇಕಂತ ಹೇಳ್ತೈತಿ. ಆವಾಗ ಸಹಿತ ಏನಂದರೆ ರಚನೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗಲಿಲ್ಲ. 2011ರಲ್ಲಿ ಎಂಥ 2011ರಲ್ಲಿ ಅಣ್ಣಾ ಹಜಾರೆ ಅವರು ಭಾರತ ಎಂಬ ಚಳವಳಿಯನ್ನು ಆರಂಭ ಮಾಡ್ತಾರೆ. ಯಾವ ಚಳವಳಿ? ಭಾರತ ಎಂಬ ಚಳವಳಿಯನ್ನು ಆರಂಭ ಮಾಡ್ತಾರೆ. ಯಾರು ಆರಂಭ ಮಾಡ್ತಾರಂದರೆ ಅಣ್ಣಾ ಹಜಾರೆ ಅವರು. ಈ ಅಣ್ಣಾ ಹಜಾರೆ ಅವರು 2011ರಲ್ಲಿ ಭಾರತ ಎಂಬ ಚಳುವಳಿಯನ್ನು ಆರಂಭ ಮಾಡ್ತಾರೆ. ಯಾಕಂದರೆ ರಾಷ್ಟ್ರದೊಳಗೆ ಇರ್ತಕ್ಕಂಥ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಲುಗೋಸ್ಕರ ಮತ್ತು ಲೋಕಪಾಲ ಮತ್ತು ಲೋಕಾಯುಕ್ತ ಸಂಸ್ಥೆ ಸ್ಥಾಪನೆ ಮಾಡಿಕೊಳ್ಳಲುಗೋಸ್ಕರ ಅಣ್ಣಾ ಹಜಾರೆ ಅವರು ಭಾರತ ಎಂಬ ಚಳುವಳಿಯನ್ನು ಆರಂಭ ಮಾಡ್ತಾರೆ. ಸ್ನೇಹಿತರೆ, ಇವರ ಹೋರಾಟದ ಫಲವಾಗಿ ಈ ಲೋಕಪಾಲ ಸಂಸ್ಥೆ ಯಾವಾಗ ಅಸ್ತಿತ್ವಕ್ಕೆ ಬರಲಾಯಿತು ಅಂದರೆ 2014 ಜನವರಿ 16ರಂದು ಅಸ್ತಿತ್ವಕ್ಕೆ ಬರಲಾಯಿತು. 2014 ಜನವರಿ 16ರಂದು ಈ ಲೋಕಪಾಲ ಅನ್ನುವಂಥ ಸಂಸ್ಥೆ ಭಾರತದಲ್ಲಿ ಅಸ್ತಿತ್ವಕ್ಕೆ ಬರಲಾಯಿತು. ಈ ಲೋಕಪಾಲ ಮತ್ತು ಲೋಕಾಯುಕ್ತ ಅನ್ನುವಂಥ ಪ್ರಪ್ರಥಮ ಈ ಪದವನ್ನು ಬಳಕೆ ಮಾಡಿದಂಥ ವ್ಯಕ್ತಿ ಯಾರಂದರೆ LM ಸಿಂಘ್ವಿ ಅನ್ನುವಂಥ ವ್ಯಕ್ತಿ. ಯಾವ ಸಿಂಘ್ವಿ? LM ಸಿಂಘ್ವಿ ಅನ್ನುವಂಥ ವ್ಯಕ್ತಿ ಏನದನಲ್ಲ, ಇವರು 1963ರಲ್ಲಿ ಲೋಕಪಾಲ ಮತ್ತು ಲೋಕಾಯುಕ್ತ ಅನ್ನುವಂಥ ಪದವನ್ನು ಪ್ರಪ್ರಥಮ ಬಾರಿಗೆ ಬಳಕೆ ಮಾಡ್ತಾರೆ. ಈ ಲೋಕಪಾಲ ಅನ್ನುವಂಥ ಸಂಸ್ಥೆ ಮತ್ತು ಲೋಕಾಯುಕ್ತ ಅನ್ನುವಂಥ ಸಂಸ್ಥೆ ನಾವು ಯಾವ ರಾಷ್ಟ್ರದಿಂದ ಎರವಲು ಪಡೆದುಕೊಳ್ಳಲಾಗಿದೆ ಅಂದರೆ ಅಥವಾ ಯಾವ ರಾಷ್ಟ್ರದ ಮಾದರಿಯಲ್ಲಿ ನಾವು ಅಳವಡಿಸಿಕೊಳ್ಳಲಾಗಿದೆ ಅಂದರೆ ಒಂಬುಡ್ಸ್ಮನ್ ಅಂದ್ರೆ ಸ್ವೀಡನ್ ದೇಶದ, ಯಾವ ದೇಶದ? ಸ್ವೀಡನ್ ದೇಶದ ಒಂಬುಡ್ಸ್ಮನ್ ಮಾದರಿಯಲ್ಲಿ ಈ ಲೋಕಪಾಲ ಅನ್ನುವಂಥ ಸಂಸ್ಥೆ ಏನೈತಲ್ಲ, ಈ ಲೋಕಾಯುಕ್ತ ಸಂಸ್ಥೆ ಏನೈತಲ್ಲ, ಇದನ್ನು ಅಳವಡಿಸಿಕೊಳ್ಳಲಾಗಿದೆ. ಎಕ್ಸಾಮ್ನಾಗ ಕೇಳಬಹುದು, ಲೋಕಪಾಲ ಮತ್ತು ಲೋಕಾಯುಕ್ತ ಸಂಸ್ಥೆಯನ್ನು ಯಾವ ರಾಷ್ಟ್ರದ ಮಾದರಿಯಲ್ಲಿ ಅಳವಡಿಸಿಕೊಳ್ಳಲಾಯಿತು ಅಂದರೆ ಸ್ವೀಡನ್ ರಾಷ್ಟ್ರದ ಒಂಬುಡ್ಸ್ಮನ್ ಮಾದರಿಯಲ್ಲಿ ಅಳವಡಿಸಿಕೊಳ್ಳಲಾಯಿತು. ಯಾವಾಗ ಲೋಕಪಾಲ ಸಂಸ್ಥೆ ಅಸ್ತಿತ್ವಕ್ಕೆ ಬಂದಿತ್ತು ಅಂತ ಪ್ರಶ್ನೆ ಮಾಡಿದರೆ 2014 ಜನವರಿ 16ರಂದು ಅಸ್ತಿತ್ವಕ್ಕೆ ಬರಲಾಯಿತು. ಹಾಗಾದರೆ ಈ ಲೋಕಪಾಲ ಮತ್ತು ಲೋಕಾಯುಕ್ತ ಅನ್ನುವಂಥ ಪದವನ್ನು ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ಯಾರು ಬಳಕೆ ಮಾಡಿದ್ರು ಅಂತ ಪ್ರಶ್ನೆ ಮಾಡಿದರೆ LM ಸಿಂಘ್ವಿ ಅನ್ನುವಂಥ ವ್ಯಕ್ತಿ ಅಂತ ಹೇಳಬೇಕು. ಯಾವಾಗ ಅಂತ ಪ್ರಶ್ನೆ ಮಾಡಿದರೆ 1963 ಅಂತ ಹೇಳಬೇಕು. ನೆಕ್ಸ್ಟ್ ಏನಪ್ಪ ಅಂದರೆ ಈ ಅಣ್ಣಾ ಹಜಾರೆಯವರು ಯಾವ ಚಳುವಳಿಯನ್ನು ಆರಂಭ ಮಾಡಿದರು ಅಂತ ಪ್ರಶ್ನೆ ಮಾಡಿದರೆ ಭಾರತ ಎಂಬ ಚಳುವಳಿ ಅಂತ ಹೇಳಬೇಕು. ಯಾವಾಗ ಆರಂಭ ಮಾಡಿದರು ಅಂತ ಪ್ರಶ್ನೆ ಮಾಡಿದರೆ 2011ರಲ್ಲಿ ಅಂತ ಹೇಳಬೇಕು. ಈ ಲೋಕಪಾಲರನ್ನು ನೇಮಕ ಮಾಡೋರು ಯಾರು? ರಾಷ್ಟ್ರಪತಿಯವರು. ಯಾರ ಸಲಹೆ ಮೇರೆಗೆ ನೇಮಕ ಮಾಡಿಕೊಳ್ಳಲಾಗುವುದು ಅಂದರೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು. ಯಾವ ನ್ಯಾಯಾಧೀಶರು? ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಏನಿದಾರಲ್ಲ, ಈ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿರ್ತಕ್ಕಂಥ ಸಂಜೀವ್ ಖನ್ನಾ ಅವರ ಸಲಹೆ ಮೇರೆಗೆ ಆಗಿರಬಹುದು. ನೆಕ್ಸ್ಟ್ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಸಲಹೆ ಮೇರೆಗೆ ಆಗಿರಬಹುದು. ನಮ್ಮ ರಾಷ್ಟ್ರದ ಲೋಕಸಭೆಯ ಸ್ಪೀಕರ್ ಆಗಿರ್ತಕ್ಕಂಥ ಓಂ ಬಿರ್ಲಾ ಅವರು ಏನಿದಾರಲ್ಲ, ಇವರ ಸಲಹೆ ಮೇರೆಗೆ ಆಗಿರಬಹುದು. ನಮ್ಮ ರಾಷ್ಟ್ರದ ಲೋಕಸಭೆಯ
ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಯಾವ ಪಕ್ಷ? ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರ ಸಲಹೆ ಮೇರೆಗೆ ಆಗಿರಬಹುದು, ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರ ಸಲಹೆ ಮೇರೆಗೆ, ಪ್ರಧಾನಮಂತ್ರಿಯ ಸಲಹೆ ಮೇರೆಗೆ, ಲೋಕಸಭೆಯ ಸ್ಪೀಕರ್ ಅವರ ಸಲಹೆ ಮೇರೆಗೆ, ಲೋಕಸಭೆಯ ವಿರೋಧ ಪಕ್ಷದ ನಾಯಕರ ಸಲಹೆ ಮೇರೆಗೆ ರಾಷ್ಟ್ರಪತಿಯವರು ಈ ಲೋಕಪಾಲರನ್ನು ನೇಮಕ ಮಾಡ್ತಾರೆ. ಯಾವ ಪಾಲರನ್ನು? ಈ ಲೋಕಪಾಲರನ್ನು ನೇಮಕ ಮಾಡಿಕೊಳ್ಳುತ್ತಾರೆ. ಈ ವಿರೋಧ ಪಕ್ಷದವರಿಗೆ ಪ್ರಜಾಪ್ರಭುತ್ವದ ಕಾವಲು ನಾಯಿ ಎಂದು ಕರೆಯಲಾಗುತ್ತದೆ. ಇದು ಸಹಿತ ಎಕ್ಸಾಮ್ನಾಗ ಕೇಳಿರ್ತಕ್ಕಂಥ ಪ್ರಶ್ನೆ. ಪ್ರಜಾಪ್ರಭುತ್ವದ ಕಾವಲು ನಾಯಿ ಎಂದು ಯಾರಿಗೆ ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಮಾಡಿದರೆ ವಿರೋಧ ಪಕ್ಷದ ನಾಯಕರಿಗೆ. ಯಾವ ಪಕ್ಷದ ನಾಯಕರಿಗೆ? ವಿರೋಧ ಪಕ್ಷದ ನಾಯಕರಿಗೆ. ನೇಮಕ ಮಾಡೋರು ಯಾರು? ರಾಷ್ಟ್ರಪತಿ ಅವರು ನೇಮಕ ಮಾಡ್ತಾರೆ. ಇವರ ಅಧಿಕಾರಾವಧಿ ಎಷ್ಟಂದರೆ 5 ವರ್ಷ. ಎಷ್ಟು ವರ್ಷ? 5 ವರ್ಷ ಅಥವಾ 70 ವರ್ಷ ವಯಸ್ಸು. ಎಷ್ಟು ವರ್ಷ ವಯಸ್ಸು? 70 ವರ್ಷ ವಯಸ್ಸು. ಇದರಲ್ಲಿ ಯಾವುದು ಮೊದಲು ಅದು ಲೋಕಪಾಲರ ಅಧಿಕಾರಾವಧಿ ಆಗಿರುತ್ತದೆ. ಪ್ರಥಮ ಲೋಕಪಾಲರು ಯಾರಂತ ಪ್ರಶ್ನೆ ಮಾಡಿದರೆ ಪಿನಾಕಿ ಚಂದ್ರ ಘೋಷ. ಯಾವ ಘೋಷ? ಪಿನಾಕಿ ಚಂದ್ರ ಘೋಷ ಏನಿದಾರಲ್ಲ ಇವರು ಲೋಕಸಭೆಯ ಪ್ರಥಮ ಲೋಕಪಾಲರನ್ನಾಗಿ ಮಾಡಲಾಯಿತು. ಇನ್ನು ಪ್ರಸ್ತುತ ಲೋಕಪಾಲರು ಯಾರದಾರ? ಎಂ ಕಾನ್ವಿಲ್ಕರ್ ಅನ್ನುವಂಥ ವ್ಯಕ್ತಿ. ಎಂ ಕಾನ್ವಿಲ್ಕರ್ ಅವರು ಏನಿದಾರಲ್ಲ ಈ ಕಾನ್ವಿಲ್ಕರ್ ಅವರು ನಮ್ಮ ಲೋಕಪಾಲರಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಎ ಅಂದ್ರೆ ಅಜಯ್, ಎಂ ಅಂದ್ರೆ ಮಾಣಿಕ್ ರಾವ್. ಎಂ ಕಾನ್ವಿಲ್ಕರ್ ಅವರು ಪ್ರಸ್ತುತ ಲೋಕಪಾಲರಾಗಿ ಕಾರ್ಯನಿರ್ವಹಣೆ ಮಾಡ್ತಾರೆ. ಸ್ನೇಹಿತರೆ, ಇಲ್ಲಿ ಸಹಿತ ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥ ಪ್ರಶ್ನೆ ಲೋಕಪಾಲರ ಅಧಿಕಾರಾವಧಿ ಅಂತ ಎಷ್ಟಂತ ಪ್ರಶ್ನೆ ಮಾಡಿದರೆ 5 ವರ್ಷ ಅಥವಾ 70 ವರ್ಷ ವಯಸ್ಸು. ಇದರಲ್ಲಿ ಯಾವುದು ಮೊದಲು ಅದು ಅವರ ಅಧಿಕಾರಾವಧಿ ಆಗಿರುತ್ತದೆ. ಪ್ರಸ್ತುತ ಯಾರಾದರೂ ಲೋಕಪಾಲರು ಅಂತ ಪ್ರಶ್ನೆ ಮಾಡಿದರೆ ಅಜಯ್ ಮಾಣಿಕ್ ರಾವ್ ಕಾನ್ವಿಲ್ಕರ್ ಅವರು ಪ್ರಸ್ತುತ ಲೋಕಪಾಲರಾಗಿ ಕಾರ್ಯನಿರ್ವಹಣೆ ಮಾಡ್ತಿದ್ದಾರೆ. ಪ್ರಥಮ ಲೋಕಪಾಲರು ಯಾರಂತ ಪ್ರಶ್ನೆ ಮಾಡಿದರೆ ಪಿನಾಕಿ ಚಂದ್ರ ಘೋಷ ಅಂತ ಹೇಳಬೇಕು. ಈ ಲೋಕಪಾಲರಿಗೆ ಯಾರು ನೇಮಕ ಮಾಡ್ತಾರೆ ಅಂದರೆ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರ. ಯಾರ ಸಲಹೆ ಮೇರೆಗೆ ನೇಮಕ ಮಾಡ್ತಾರೆ ಅಂದರೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶ, ಪ್ರಧಾನಮಂತ್ರಿ, ಲೋಕಸಭೆಯ ಸ್ಪೀಕರ್, ಲೋಕಸಭೆಯ ವಿರೋಧ ಪಕ್ಷದ ನಾಯಕರ ಸಲಹೆ ಮೇರೆಗೆ ಈ ಲೋಕಪಾಲರನ್ನು ನೇಮಕ ಮಾಡಲಾಗುತ್ತದೆ. ಇನ್ನು ಲೋಕಾಯುಕ್ತರ ಬಗ್ಗೆ ನಾವು ನೋಡುವುದಾದರೆ ಈ 9ನೇ ಪ್ರಶ್ನೆ ಏನು ಹೇಳುತ್ತದೆ ಅಂದರೆ ಲೋಕಾಯುಕ್ತರ ಅಧಿಕಾರಾವಧಿ. ಯಾರ ಅಧಿಕಾರಾವಧಿ? ಲೋಕಾಯುಕ್ತರ ಅಧಿಕಾರಾವಧಿ. ಎ ಆಯ್ಕೆ 6 ವರ್ಷ, ಬಿ ಆಯ್ಕೆ 5 ವರ್ಷ, ಸಿ ಆಯ್ಕೆ 4 ವರ್ಷ, ಡಿ ಆಯ್ಕೆ 10 ವರ್ಷ. ಈ 4 ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾದ ಆಯ್ಕೆಯಾಗಿದೆ ಅಂದರೆ ಈ ಬಿ ಆಯ್ಕೆ ಏನೈತಲ್ಲ ಇದು ಸರಿಯಾದ ಆಯ್ಕೆಯಾಗಿದೆ. ಯಾವ ಆಯ್ಕೆ ಸರಿಯಾದ ಆಯ್ಕೆಯಾಗಿದೆ? ಬಿ ಆಯ್ಕೆ ಏನೈತಲ್ಲ ಸರಿಯಾದ ಆಯ್ಕೆಯಾಗಿದೆ. ಲೋಕಾಯುಕ್ತರ ಅಧಿಕಾರಾವಧಿ ಎಷ್ಟಂದರೆ 5 ವರ್ಷ ಅಥವಾ 65 ವರ್ಷ ವಯಸ್ಸು. ಎಷ್ಟು ವರ್ಷ ವಯಸ್ಸು? 65 ವರ್ಷ ವಯಸ್ಸು ಅಂತ ಹೇಳ್ಬೋದು. ಇದರಲ್ಲಿ ಯಾವುದು ಮೊದಲು ಅದು ಅವರ ಅಧಿಕಾರಾವಧಿ ಆಗಿರ್ತದೆ. ಈ ಲೋಕಾಯುಕ್ತರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡೋಣ. ಈ ಲೋಕಾಯುಕ್ತ ಅನ್ನುವಂಥ ವ್ಯವಸ್ಥೆ ರಾಷ್ಟ್ರದೊಳಗೆ ಪ್ರಪ್ರಥಮ ಬಾರಿಗೆ ಯಾವ ರಾಜ್ಯ ಪರಿಚಯಿಸಿತು ಅಂದರೆ 1970ರಲ್ಲಿ. ಎಂಥ 70? 19 ರಾಜ್ಯ ಏನೈತಲ್ಲ ಈ ಒಡಿಸ್ಸಾ ಅನ್ನುವಂಥ ರಾಜ್ಯ ಪರಿಚಯಿಸಿತು. ಆದರೆ ಈ ಲೋಕಾಯುಕ್ತ ಸಂಸ್ಥೆಯನ್ನು ಜಾರಿಗೆ ತರುವುದಕ್ಕೆ ಸಾಧ್ಯವಾಗಲಿಲ್ಲ. ಹಾಗಾದರೆ ಪ್ರಪ್ರಥಮ ಬಾರಿಗೆ ಯಾವ ರಾಜ್ಯ ಜಾರಿಗೆ ತರಲಾಯಿತು ಅಂದರೆ 1973ರಲ್ಲಿ ಮಹಾರಾಷ್ಟ್ರ ರಾಜ್ಯ. ಯಾವ ರಾಜ್ಯ? ಈ ಮಹಾರಾಷ್ಟ್ರ ರಾಜ್ಯ ಏನೈತಲ್ಲ ಈ ಲೋಕಾಯುಕ್ತ ಸಂಸ್ಥೆಯನ್ನು ಜಾರಿಗೆ ತರಲಾಯಿತು. ಎಕ್ಸಾಮ್ನಾಗ ಕೇಳ್ಬೋದು ಲೋಕಾಯುಕ್ತ ಸಂಸ್ಥೆಯನ್ನು ಪ್ರಪ್ರಥಮ ಬಾರಿಗೆ ಯಾವ ರಾಜ್ಯ ಪರಿಚಯಿಸಿತು ಅಂತ ಪ್ರಶ್ನೆ ಮಾಡಿದರೆ ಒಡಿಸ್ಸಾ ರಾಜ್ಯ. ಯಾವಾಗ ಅಂತ ಪ್ರಶ್ನೆ ಮಾಡಿದರೆ 1970. ಪ್ರಪ್ರಥಮ ಬಾರಿಗೆ ಯಾವ ರಾಜ್ಯ
ಜಾರಿಗೆ ತರಲಾಯಿತು ಅಂತ ಪ್ರಶ್ನೆ ಮಾಡಿದರೆ ಈ ಮಹಾರಾಷ್ಟ್ರ ರಾಜ್ಯ ಅಂತ ಹೇಳಬೇಕು. ಯಾವಾಗ ಅಂತ ಪ್ರಶ್ನೆ ಮಾಡಿದರೆ 1973 ಅಂತ ಹೇಳಬೇಕು. ಇನ್ನು ನಮ್ಮ ಕರ್ನಾಟಕ ರಾಜ್ಯ ಯಾವಾಗ ಜಾರಿಗೆ ತರಲಾಯಿತು ಅಂತ ಪ್ರಶ್ನೆ ಮಾಡಿದರೆ 1984ರಲ್ಲಿ ಈ ಕರ್ನಾಟಕ ರಾಜ್ಯ ಲೋಕಾಯುಕ್ತ ಸಂಸ್ಥೆಯನ್ನು ಜಾರಿಗೆ ತರಲಾಯಿತು. ಹಾಗಾದರೆ ಈ ಲೋಕಾಯುಕ್ತರಿಗೆ ಯಾರು ನೇಮಕ ಮಾಡಿಕೊಳ್ತಾರ? ರಾಜ್ಯಪಾಲರು ನೇಮಕ ಮಾಡಿಕೊಳ್ಳುತ್ತಾರೆ. ಯಾವ ಪಾಲರು? ರಾಜ್ಯಪಾಲರು. ಹಾಗಾದರೆ ಯಾರ ಸಲಹೆ ಮೇರೆಗೆ ನೇಮಕ ಮಾಡ್ಕೊಳ್ತಾರ? ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರೇನಿದಾರಲ್ಲ, ಈ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರ ಸಲಹೆ ಮೇರೆಗೆ ನೇಮಕ ಮಾಡ್ಕೊಳ್ತಾರ. ನೆಕ್ಸ್ಟ್ ರಾಜ್ಯದ ಮುಖ್ಯಮಂತ್ರಿಗಳ ಸಲಹೆ ಮೇರೆಗೆ ನೇಮಕ ಮಾಡ್ಕೊಳ್ತಾರ. ನೆಕ್ಸ್ಟ್ ವಿಧಾನಸಭೆಯ ಸ್ಪೀಕರ್ ಅವರ ಸಲಹೆ ಮೇರೆಗೆ ನೇಮಕ ಮಾಡ್ಕೊಳ್ತಾರ. ನೆಕ್ಸ್ಟ್ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರ ಸಲಹೆ ಮೇರೆಗೆ ಈ ಲೋಕಾಯುಕ್ತರನ್ನು ಯಾರು ನೇಮಕ ಮಾಡಿಕೊಳ್ಳಲಾಗುವುದು ಅಂದರೆ ನಮ್ಮ ರಾಜ್ಯದ ರಾಜ್ಯಪಾಲರು ನೇಮಕ ಮಾಡಿಕೊಳ್ಳುತ್ತಾರೆ. ಯಾರು ನೇಮಕ ಮಾಡ್ಕೊಳ್ತಾರ? ರಾಜ್ಯದ ರಾಜ್ಯಪಾಲರು ನೇಮಕ ಮಾಡಿಕೊಳ್ಳುತ್ತಾರೆ. ಹಾಗಾದರೆ ಇವರಿಗೆ ಯಾರು ಪದಚ್ಯುತಿಗೊಳಿಸ್ತಾರ? ರಾಜ್ಯಪಾಲರೇ ಪದಚ್ಯುತಿಗೊಳಿಸ್ತಾರ. ನೇಮಕ ಮಾಡಿಕೊಳ್ಳೋರು ಯಾರು? ರಾಜ್ಯಪಾಲರೇ. ಪದಚ್ಯುತಿಗೊಳಿಸುವವರ್ಯಾರು? ರಾಜ್ಯಪಾಲರೇ ಇವರಿಗೆ ಪದಚ್ಯುತಿಗೊಳಿಸ್ತಾರ. ಹಾಗಾದರೆ ಪ್ರಸ್ತುತ ಲೋಕಪಾಲರಾಗಿ ಯಾರು ಕಾರ್ಯನಿರ್ವಹಣೆ ಮಾಡುತ್ತಿದ್ದಾರೆ ಅಂದರೆ BS ಪಾಟೀಲ್. ಯಾವ ಪಾಟೀಲ? BS ಪಾಟೀಲ್ ಅಂದ್ರೆ ಭೀಮನಗೌಡ ಸಂಗನಗೌಡ ಪಾಟೀಲ್. ಭೀಮನಗೌಡ ಸಂಗನಗೌಡ ಪಾಟೀಲ್ ಅವರು ಏನಿದಾರಲ್ಲ, ಇವರು ಪ್ರಸ್ತುತ ಕರ್ನಾಟಕ ರಾಜ್ಯದ ಲೋಕಾಯುಕ್ತರಾಗಿ ಕಾರ್ಯನಿರ್ವಹಣೆ ಮಾಡುತ್ತಿದ್ದಾರೆ. ಸ್ನೇಹಿತರೆ, ಇನ್ನು 9ನೇ ಪ್ರಶ್ನೆಗಳ ಬಗ್ಗೆ ನಾವು ನೋಡುವುದಾದರೆ, ಕೋಮುವಾದಕ್ಕೆ ಒಂದು ಕಾರಣ. ಮೊದಲನೇ ಆಯ್ಕೆ ಕೋಮು ಸಂಘರ್ಷ, B ಆಯ್ಕೆ ಅನಕ್ಷರತೆ, C ಆಯ್ಕೆ ಬಡತನ, D ಆಯ್ಕೆ ಅಸಮಾನತೆ. ಈ 4 ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾದ ಆಯ್ಕೆಯಾಗಿದೆ ಅಂದರೆ ಎ ಆಯ್ಕೆ ಏನೈತಲ್ಲ, ಇದು ಸರಿಯಾದ ಆಯ್ಕೆಯಾಗಿದೆ. ಕೋಮುವಾದಕ್ಕೆ ಒಂದು ಕಾರಣ ಯಾವುದಂದರೆ ಕೋಮು ಸಂಘರ್ಷ. ಇನ್ನು ಹಿಂದೂ ಮುಸ್ಲಿಂ ರಾಷ್ಟ್ರೀಯವಾದ ಇದು ಸಹಿತ ಕೋಮುವಾದಕ್ಕೆ ಕಾರಣವಾಗ್ತೈತಿ. ಸಂಘರ್ಷ ಏನೈತಲ್ಲ, ಈ ಕೋಮು ಗಲಭೆ ಏನೈತಲ್ಲ, ಇದು ಸಹಿತ ಕೋಮುವಾದಕ್ಕೆ ಕಾರಣವಾಗೈತಿ. ಅಷ್ಟೇ ಅಲ್ಲದೆ ರಾಜಕೀಯ ಪ್ರೇರಿತ ಏನೈತಲ್ಲ, ಇದು ಸಹಿತ ಕೋಮುವಾದಕ್ಕೆ ಕಾರಣವಾಗೈತಿ. ಅಷ್ಟೇ ಅಲ್ಲದೆ ಧಾರ್ಮಿಕ ಹಿತಾಸಕ್ತಿ ಸಂಘಟನೆಗಳೇನಿದಾವಲ್ಲ, ಈ ಧಾರ್ಮಿಕ ಹಿತಾಸಕ್ತಿ ಸಂಘಟನೆಗಳಿಂದಲೂ ಸಹಿತ ಈ ಕೋಮುವಾದಕ್ಕೆ ಕಾರಣವಾಗಿದೆ. ಇನ್ನು ಮುಂದಿನ ಪ್ರಶ್ನೆ ನಾವು ನೋಡುವುದಾದರೆ 11ನೇ ಪ್ರಶ್ನೆ ಏನು ಹೇಳ್ತೈತಿ? ಸರ್ಕಾರ ಮತ್ತು ಸಾರ್ವಜನಿಕರ ನಡುವೆ ಇರುವ ಸಂಪರ್ಕ ಸೇತುವೆ. ಸರ್ಕಾರ ಮತ್ತು ಸಾರ್ವಜನಿಕರ ನಡುವೆ ಇರುವ ಸಂಪರ್ಕ ಸೇತುವೆ ಯಾವುದು ಅಂತ ನೋಡುವುದಾದರೆ ಮೊದಲನೇ ಆಯ್ಕೆ ರಾಜಕೀಯ ಪಕ್ಷಗಳು, B ಆಯ್ಕೆ ಸಮೂಹ ಮಾಧ್ಯಮಗಳು, C ಆಯ್ಕೆ ಶಾಸಕಾಂಗ, D ಆಯ್ಕೆ ನ್ಯಾಯಾಂಗ. ಈ 4 ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ ಯಾವುದಂದರೆ ಸಮೂಹ ಮಾಧ್ಯಮಗಳು. ಯಾವ ಮಾಧ್ಯಮಗಳು? ಸಮೂಹ ಮಾಧ್ಯಮಗಳು. ಇದು ಸರಿಯಾದ ಆಯ್ಕೆ. ಸರ್ಕಾರ ಮತ್ತು ಸಾರ್ವಜನಿಕರ ನಡುವೆ ಸಂಪರ್ಕ ಸೇತುವೆಯಾಗಿ ಈ ಸಮೂಹ ಮಾಧ್ಯಮಗಳು ಕಾರ್ಯನಿರ್ವಹಿಸುತ್ತವೆ. ಯಾವ ಮಾಧ್ಯಮಗಳು? ಸಮೂಹ ಮಾಧ್ಯಮಗಳು. ನೆಕ್ಸ್ಟ್, ಲೋಕಾಯುಕ್ತರನ್ನು ನೇಮಿಸುವವರು. ಹಿಂದಿನ ಪ್ರಶ್ನೆಯಲ್ಲಿ ಇದರ ಉತ್ತರವನ್ನು ಕಂಡುಕೊಳ್ಳಲಾಗಿದೆ. ಲೋಕಾಯುಕ್ತರನ್ನು ಇಲ್ಲಿ ಅದಕ್ಕೆ ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ಆಯ್ಕೆಗಳು ತಪ್ಪಾದ ಆಯ್ಕೆಗಳಾಗಿವೆ ಸ್ನೇಹಿತರೆ. ಈ ಲೋಕಾಯುಕ್ತರನ್ನು ಯಾರು ನೇಮಕ ಮಾಡ್ತಾರಂದರೆ ರಾಜ್ಯದ ರಾಜ್ಯಪಾಲರು ನೇಮಿಸುತ್ತಾರೆ. ಯಾವ ಪಾಲರು? ರಾಜ್ಯಪಾಲರು. ಇಲ್ಲಿ ರಾಜ್ಯಪಾಲ ಅಂತ ಬರಬೇಕಾಗಿತ್ತು, ಜವಾಹರಲಾಲ್ ನೆಹರು ಅಂತ ಬಂದೈತಿ. ಈ ಲೋಕಾಯುಕ್ತರನ್ನು ನೇಮಿಸುವವರು ಯಾರಂದರೆ ರಾಜ್ಯಪಾಲರು. ಯಾರ ಸಲಹೆ ಮೇರೆಗೆ ನೇಮಿಸ್ತಾರಂತ ನಾವು ಹಿಂದಿನ ಪ್ರಶ್ನೆಯಲ್ಲಿ ನೋಡಿದ್ದೆವು. ಅಷ್ಟೇ ಅಲ್ಲದೆ ಯಾರ ಸಲಹೆ ಮೇರೆಗೆ ಆಗಿರಬಹುದು, ಇವರ ಅಧಿಕಾರಾವಧಿ ಆಗಿರಬಹುದು, ಇವರು ಯಾರು ಪದಚ್ಯುತಿಗೊಳಿಸ್ತಾರೆ ಅನ್ನೋದರ ಬಗ್ಗೆ ಸಹಿತ ನಾವು ಹಿಂದಿನ ಪ್ರಶ್ನೆಯಲ್ಲಿ ನೋಡಿಕೊಳ್ಳಲಾಗಿದೆ. ಇನ್ನು ಕಡ್ಡಾಯ ಶಿಕ್ಷಣ ಅಡಿಯಲ್ಲಿ ಬರುವ ಮಕ್ಕಳ ವಯೋಮಿತಿ. ಈ 4 ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾದ ಆಯ್ಕೆಯಾಗಿದೆ? ನಾವು ಹಿಂದಿನ ಪ್ರಶ್ನೆಯಲ್ಲಿ ಈ ಉತ್ತರವನ್ನು ಕಂಡುಕೊಳ್ಳಲಾಗಿದೆ. ಮೊದಲನೇ ಆಯ್ಕೆ 6 ರಿಂದ 18 ವರ್ಷ, ಎರಡನೇ ಆಯ್ಕೆ 6 ರಿಂದ 12 ವರ್ಷ, ಮೂರನೇ ಆಯ್ಕೆ 6 ರಿಂದ 14 ವರ್ಷ,
ಡಿ ಆಯ್ಕೆ 6ರಿಂದ 20 ವರ್ಷ. ಈ 4 ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾದ ಆಯ್ಕೆಯಾಗಿದೆ ಅಂದರೆ ಸಿ ಆಯ್ಕೆ ಏನಿತ್ತಲ್ಲ ಇದು ಸರಿಯಾದ ಆಯ್ಕೆಯಾಗಿದೆ. 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಭಾರತ ಸಂವಿಧಾನದ 21A ವಿಧಿಯ ಅಡಿಯಲ್ಲಿ ಒದಗಿಸಿಕೊಡಲಾಗಿದೆ. ಈ 21A ವಿಧಿ ಅಡಿ ಯಾವಾಗ ಅಳವಡಿಸಿಕೊಂಡ್ರಂದರೆ 2002ರಲ್ಲಿ ಭಾರತ ಸಂವಿಧಾನದ ಭಾಗ 3ರಲ್ಲಿ ಅಳವಡಿಸಿಕೊಳ್ಳಲಾಯಿತು. ಎಷ್ಟನೇ ಸಂವಿಧಾನದ ತಿದ್ದುಪಡಿ ಮೂಲಕ ಅಂದರೆ 86ನೇ ಸಂವಿಧಾನದ ತಿದ್ದುಪಡಿ ಮೂಲಕ ಅಳವಡಿಸಿಕೊಳ್ಳಲಾಯಿತು. ಇನ್ನು 14ನೇ ಪ್ರಶ್ನೆ, ಸಂವಿಧಾನದ 86ನೇ ತಿದ್ದುಪಡಿ ಜಾರಿಯಾದ ಇಸವಿ ಅಥವಾ ವರ್ಷ ಯಾವಾಗ ಜಾರಿಗೆ ಆಯಿತು ಅಂತ ನೋಡುವುದಾದರೆ 2002 ಏನೈತಲ್ಲ ಈ 2002ರಲ್ಲಿ ಜಾರಿಯಾಯಿತು. ಸ್ನೇಹಿತರೆ, ಇಲ್ಲಿಗೆ ಇಂದಿನ ತರಗತಿಯನ್ನು ನಾನು ಮುಕ್ತಾಯಗೊಳಿಸುತ್ತಿದ್ದೇನೆ. ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳೇನಿದಾವಲ್ಲ ಪ್ರತಿದಿನ ನಾನು ರಾತ್ರಿ 9 ಗಂಟೆಗೆ ಕ್ವಿಜ್ ಏನು ಮಾಡ್ತೀನಲ್ಲ ಆ ಕ್ವಿಜ್ನಲ್ಲಿ ಭಾಗವಹಿಸುವುದರ ಮುಖಾಂತರ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡಿಕೊಳ್ಳಿ. ಸ್ನೇಹಿತರೆ, ಇಲ್ಲಿಗೆ ಈ ತರಗತಿಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಎಲ್ಲರಿಗೂ ಶುಭವಾಗಲಿ.